Our study from the Epistle of Hebrews. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಿಂದ ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಿದ್ದೇವೆ. Last time when we finished it, we looked at the Lord Jesus Christ entered to heaven as our forerunner. ನಾವು ಕಳೆದ ಸಾರಿ ನಮ್ಮ ಅಧ್ಯಯನವನ್ನು ಮುಗಿಸಿದಾಗ ನಾವು ನೋಡಿಕೊಂಡ ವಿಷಯ ಏನೆಂದರೆ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ನಮಗೆ ಮುಂದಾಳುವಾಗಿ ಪರಲೋಕವನ್ನು ಪ್ರವೇಶಿಸಿದ್ದಾನೆ ಎಂಬುದಾಗಿ ನೋಡಿಕೊಂಡೆವು. That gives us a sure and steadfast hope. ಅದು ನಮಗೆ ಒಂದು ನಿರ್ದಿಷ್ಟವಾದಂತಹ ಮತ್ತು ಬಲವುಳ್ಳಂತಹ ಅಲುಗಾಡದಂತಹ ಒಂದು ನಿರೀಕ್ಷೆಯನ್ನು ಕೊಡುವಂತದ್ದಾಗಿದೆ. We who fled to him for refuge, we will also enter the presence of God one day. ಆತನ ಬಳಿಗೆ ಆಶ್ರಯವಾಗಿ ಓಡಿ ಬಂದಂತಹ ನಾವು ಕರ್ತನ ದೇವರ ಪ್ರಸನ್ನತೆಯನ್ನ, ತಂದೆಯಾದ ದೇವರ ಪ್ರಸನ್ನತೆಯನ್ನ ಒಂದು ದಿನ ಪ್ರವೇಶಿಸುತ್ತೇವೆ. Because of his unchanging priesthood in the order of Melchizedek. ಆತನ ಎಂದಿಗೂ ಬದಲಾಗದಂತಹ ಮೆಲ್ಕನ ತರಹ ಆ ಒಂದು ಯಾಜಕತ್ವದ ನಿಮಿತ್ತದಿಂದಾಗಿ. He is our high priest, a man in glory. ಆತನು ನಮ್ಮ ಮಹಾಯಾಜಕನಾಗಿದ್ದಾನೆ, ಮಹಿಮೆಯಲ್ಲಿರುವಂತಹ ಒಬ್ಬ ಮನುಷ್ಯನು. The theme of Hebrews is mainly the superiority of the Lord Jesus Christ, in that too as our great high priest. ಈ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಮುಖ್ಯ ಪ್ರಸ್ತಾಪವೇನೆಂಬುದಾಗಿ ನಾವು ನೋಡುವಾಗ, ನಮ್ಮ ಮಹಾಯಾಜಕನಾಗಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಅತ್ಯಂತ ಶ್ರೇಷ್ಠನು ಎಂಬುದಾಗಿದೆ. The author demonstrates that Jesus is qualified to be our great high priest. ಈ ಪತ್ರಿಕೆಯ ಬರಹಗಾರನು ಯೇಸು ಕ್ರಿಸ್ತನು ನಮ್ಮ ಮಧ್ಯಸ್ಥನಾಗುವುದಕ್ಕಾಗಿ ಅಥವಾ ಮಹಾಯಾಜಕನಾಗುವುದಕ್ಕಾಗಿ ಎಲ್ಲ ಯೋಗ್ಯತೆಯನ್ನ ಹೊಂದಿದ್ದಾನೆ ಎಂಬುದನ್ನ ನಿರೂಪಿಸುತ್ತಾನೆ. His is a high priesthood superior to Aaron's. ಆತನ ಮಹಾಯಾಜಕತ್ವವು ಆರೋನನ ಮಹಾಯಾಜಕತ್ವಕ್ಕಿಂತಲೂ ಶ್ರೇಷ್ಠವಾದದ್ದು. In the order of Melchizedek. ಮೆಲ್ಕಿಜೆದೇಕನ ತರಹದ ಯಾಜಕತ್ವ, ಮಹಾಯಾಜಕತ್ವ. Now what we are going to look is a little difficult passage, so we need a lot of prayer and attention. ನಾವು ಈಗ ಅಧ್ಯಯನ ಮಾಡಲಿಕ್ಕೆ ಹೋಗುತ್ತಿರುವಂತಹ ವಾಕ್ಯ ಭಾಗ ಅದು ಸ್ವಲ್ಪ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟಕರವಾದಂತಹ ವಾಕ್ಯ ಭಾಗವಾದದ್ದರಿಂದ ನಿಮ್ಮೆಲ್ಲರ ಏಕಾಗ್ರತೆ ಮತ್ತು ಪ್ರಾರ್ಥನೆ ಈ ಸಮಯಕ್ಕೆ ಬೇಕಾಗಿದೆ. The author was writing to believers who came from Judaism in the first century. ಈ ಪತ್ರಿಕೆಯ ಬರಹಗಾರನು ಯಹೂದ ಮತದಿಂದ ಕ್ರೈಸ್ತ ಮತಕ್ಕೆ ಮೊದಲನೆಯ ಶತಮಾನದಲ್ಲಿ ಪರಿವರ್ತನೆಯಾಗಿ ಮಾನಸಾಂತರ ಹೊಂದಿ ಬಂದಿದ ವಿಶ್ವಾಸಿಗಳಿಗೆ ಬರೆಯುತ್ತಿದ್ದಾನೆ. ಕ್ರೈಸ್ತವ ಮತವನ್ನು ಹೇಳುವುದಕ್ಕಿಂತ ಕ್ರೈಸ್ತವ ನಂಬಿಕೆ ಎಂದು ಹೇಳುವುದು ಉತ್ತಮ. ಕ್ರೈಸ್ತ ನಂಬಿಕೆಗೆ ಬಂದಂತಹ ಯಹೂದ್ಯ ವಿಶ್ವಾಸಿಗಳಿಗೆ ಈ ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ. The author started talking about Melchizedek in chapter 5 verse 11. ಈ ಪತ್ರಿಕೆ ಬರಹಗಾರನು 5ನೇ ಅಧ್ಯಾಯದ 11ನೇ ವಚನದಿಂದ ಯೇಸು ಕ್ರಿಸ್ತನ ಕುರಿತಾಗಿ ಮೆಲ್ಕಿಜೆದೇಕನ ತರಹದ ಯಾಜಕತ್ವದ ಕುರಿತಾಗಿ ಮಾತನಾಡಲಿಕ್ಕೆ ಪ್ರಾರಂಭಿಸಿದನು. But then he said, it is hard to explain since you have become dull of hearing. Chapter 5 verse 11. 5ನೇ ಅಧ್ಯಾಯದ 11ನೇ ವಚನದಲ್ಲಿ ಆತನು ಬರುತ್ತಾ ಏನು ಹೇಳುತ್ತಾನೆ ಅಂದರೆ, ನೀವು ಈ ವಿಷಯವನ್ನ ಕೇಳುವುದರಲ್ಲಿ ನಿಮ್ಮ ಕಿವಿಗಳು ಮಂದವಾಗಿರುವುದರಿಂದ ಅದನ್ನ ನಿಮಗೆ ವಿವರಿಸುವುದು ಕಷ್ಟವಾಗಿದೆ ಎಂಬುದಾಗಿ ಹೇಳುತ್ತಾನೆ. Not only for them, for us also this topic is a little mystery. ಅವರಿಗೆ ಮಾತ್ರವಲ್ಲ, ನಮಗೂ ಕೂಡ ಈ ಒಂದು ವಿಷಯ ಅದು ಸ್ವಾರಸ್ಯಕರವಾಗಿದೆ. A good understanding of the Old Testament is required to understand the person of Melchizedek. ಹಳೆಯ ಒಡಂಬಡಿಕೆಯ ಸ್ಪಷ್ಟವಾದಂತಹ ಅರ್ಥ ನಮಗಾಗಿರುವುದಾದರೆ ಮೆಲ್ಕಿಜೆದೇಕನನ್ನ ಅರ್ಥ ಮಾಡಿಕೊಳ್ಳುವುದು ನಮಗೆ ಸುಲಭವಾಗುತ್ತದೆ. After telling about the spiritual condition of the readers, ಈ ಪತ್ರಿಕೆಯನ್ನ ಬರೆದಿರುವಂತಹ ಓದುಗರಿಗೆ ಆ ಓದುಗರ ಆತ್ಮೀಕ ಮಟ್ಟದ ಕುರಿತಾಗಿ ಮಾತನಾಡಿದ ನಂತರ, then he admonished them in chapter 5, 11 to 14.
5ನೇ ಅಧ್ಯಾಯದ 11ರಿಂದ 14ನೇ ವಚನದಲ್ಲಿ ಅವರನ್ನ ಗದರಿಸಿ ಎಚ್ಚರಿಸುವವನಾಗಿದ್ದಾನೆ. In chapter 6, he told them about the danger of apostasy. 6ನೇ ಅಧ್ಯಾಯಕ್ಕೆ ಬರುವಾಗ ಭ್ರಷ್ಟತೆಯ ಆ ಒಂದು ಅಪಾಯ ಹೇಗಿದೆ ಎಂಬುದರ ಕುರಿತಾಗಿ ವಿವರಿಸಿದನು. But then he encouraged the real believers to continue, press on. ಆದರೆ ನಿಜವಾದ ವಿಶ್ವಾಸಿಗಳಿಗೆ ಅವರ ನಂಬಿಕೆಯಲ್ಲಿ ಮುಂದುವರಿಯುವ ಹಾಗೆ ಪ್ರೋತ್ಸಾಹಿಸುತ್ತಾನೆ. So now let us come to chapter 7, verse 1 and 2 we will read. ನಾವು 7ನೇ ಅಧ್ಯಾಯದ 1 ಮತ್ತು 2ನೇ ವಚನವನ್ನ ಈ ದಿನ ಪ್ರಾರಂಭ ಮಾಡಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1 ಮತ್ತು 2ನೇ ವಚನ. ಈ ಮೆಲ್ಕಿಜೆದೇಕನು ಸಾಲೇಮಿನ ಅರಸನು, ಪರಾತ್ಪರನಾದ ದೇವರ ಯಾಜಕನೂ ಆಗಿದ್ದನು. ರಾಜರನ್ನು ಹೊಡೆದು ಹಿಂತಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸಿದನು. ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೆಯ ಒಂದು ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿ ರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮಿನ ರಾಜ, ಅಂದರೆ ಸಮಾಧಾನ ರಾಜ. The story of Melchizedek is a little mystery. ಮೆಲ್ಕಿಜೆದೇಕನ ಆ ಚರಿತ್ರೆಯನ್ನು ನಾವು ನೋಡುವಾಗ ಅದು ಸ್ವಲ್ಪ ಸ್ವಾರಸ್ಯಕರವಾದದ್ದು ಅಥವಾ ಮರ್ಮವಾಗಿದೆ. People have different views about who Melchizedek was. ಮೆಲ್ಕಿಜೆದೇಕನು ಯಾರಾಗಿದ್ದನು ಎಂಬುದರ ಕುರಿತಾಗಿ ಅನೇಕ ಜನರು ಅನೇಕ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. We will look at that little later. ಅದನ್ನು ನಾವು ನಂತರ ನೋಡಿಕೊಳ್ಳೋಣ. The first time we meet Melchizedek is in Genesis chapter 14. ಮೊದಲನೇದಾಗಿ ನಾವು ಮೆಲ್ಕಿಜೆದೇಕನನ್ನು ಸಂಧಿಸುವುದು ಎಲ್ಲಿ ಅಂದರೆ ಆದಿಕಾಂಡ 14ನೇ ಅಧ್ಯಾಯದಲ್ಲಿ. In the story of Abraham. ಅಬ್ರಹಾಮನ ಆ ಒಂದು ಚರಿತ್ರೆಯಲ್ಲಿ ನೋಡುತ್ತೇವೆ. Well, at that time his name was Abram. ಆ ಸಂದರ್ಭದಲ್ಲಿ ಅಬ್ರಹಾಮನ ಹೆಸರು ಅಬ್ರಾಮ ಎಂಬುದಾಗಿತ್ತು. Abram gathered a force of 318 of his trained servants and defeated 4 kings. ಅಬ್ರಹಾಮನು ತನ್ನ ಬಳಿಯಲ್ಲಿ ನಿಪುಣರಾಗಿ ತರಬೇತು ಹೊಂದಿದಂತಹ 318 ಆಳುಗಳನ್ನ ತೆಗೆದುಕೊಂಡು 4 ಜನರನ್ನ ಸೋಲಿಸಿದ್ದನು. These kings invaded Sodom. ಈ 4 ರಾಜರು ಸೋದೋಮನ್ನ ಆಕ್ರಮಿಸಿಕೊಂಡಿದ್ದರು. The reason why Abraham went to defeat them because his nephew Lot was also taken captive when these kings attacked Sodom. ಅಬ್ರಾಮನು ಯಾಕೆ ಈ ಅರಸರ ವಿರುದ್ಧವಾಗಿ ಯುದ್ಧಕ್ಕೆ ಹೋದನು ಎಂಬುದಾಗಿ ನಾವು ನೋಡುವಾಗ ಸೋದೋಮ್ ಪಟ್ಟಣವನ್ನ ಅವರು ವಶಪಡಿಸಿಕೊಂಡಾಗ ಅವನ ಅಣ್ಣನ ಮಗನಾದಂತಹ ಲೋಟನು ಸಹ ಆ ಒಂದು ಸೋದೋಮ್ ಪಟ್ಟಣದಲ್ಲಿ ಬಂದಿಯಾಗಿದ್ದನು. So after defeating these kings, when Abraham and his company were returning home, they were met by Melchizedek. ಈ 4 ಅರಸರುಗಳನ್ನ ಸೋಲಿಸಿದ ನಂತರ ಅಬ್ರಾಮನು ಮತ್ತು ಆತನ ಸೈನಿಕರು ಹಿಂತಿರುಗಿ ಮನೆಗೆ ಬರುವಾಗ ಅಲ್ಲಿ ಸಾಲೇಮಿನ ಅರಸನನ್ನ ಸಂಧಿಸುತ್ತಾರೆ. Melchizedek was known there as the priest of the Most High God. ಅಲ್ಲಿ ಮೆಲ್ಕಿಜೆದೇಕನನ್ನ ನೋಡುವಾಗ ಆತನು ಪರಾತ್ಪರನಾದಂತಹ ದೇವರ ಯಾಜಕನು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. And then Melchizedek fed Abram and his troops with bread and wine. ಅಬ್ರಾಮನನ್ನ ಮತ್ತು ಅಬ್ರಾಮನ ಸೈನಿಕರಿಗೆ ಸಾಲೇಮಿನ ಅರಸನಾದಂತಹ ಈತನು ಮೆಲ್ಕಿಜೆದೇಕನು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನ ಕೊಟ್ಟಿದ್ದನು. And Abram gave him 1/10 of the spoils of the victory. ಅಬ್ರಾಮನು ತಾನು ಯುದ್ಧದಲ್ಲಿ ಗೆದ್ದು ಬಂದಿದ್ದಂತಹ ಆ ಒಂದು ವಸ್ತುಗಳಲ್ಲಿ 10ನ ಒಂದು ಭಾಗವನ್ನ ಆತನಿಗೆ ಕಾಣಿಕೆಯಾಗಿ ಕೊಟ್ಟನು. Now we understand that Melchizedek is a prototype of Jesus Christ. ನಾವು ಅರ್ಥ ಮಾಡಿಕೊಳ್ಳುವುದೇನೆಂದರೆ ಮೆಲ್ಕಿಜೆದೇಕನು ಯೇಸು ಕ್ರಿಸ್ತನ ತರಹದ ಅಥವಾ ಆತನ ರೀತಿಯವನು. It is a story of typology in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಇರುವಂತಹ ಒಂದು ಮಾದರಿಯ ಒಂದು ಕತೆ ಇದಾಗಿದೆ. There are many types in the Old Testament, which is a picture of something in the New Testament. ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಸಂಗತಿಗಳನ್ನು ನಾವು ನೋಡುವಾಗ ಹೊಸ ಒಡಂಬಡಿಕೆಗೆ ಅವು ರೂಪಕವಾಗಿವೆ. A type means
if you blow something, if you give a blow, it will leave a mark there. That's what typo means. ನಾವು ರೂಪಕ ಎಂಬುದಾಗಿ ನಾವು ನೋಡುವಾಗ ಅಥವಾ ಅದರ ಮಾದರಿ ಎಂಬುದಾಗಿ ಹೇಳುವಾಗ ಯಾವುದೇ ಒಂದು ವಸ್ತುವಿನ ಮೇಲೆ ನಾವು ಗುದ್ದುವಾಗ ಅದರ ಒಂದು ಚಿತ್ರ ಇನ್ನೊಂದು ವಸ್ತುವಿನ ಮೇಲೆ ಮೂಡುವುದಕ್ಕೆ ಸಮಾನವಾಗಿದೆ. The basic idea is resemblance or likeness or similarity. ಇಲ್ಲಿರುವಂತಹ ಒಂದು ಪ್ರಮುಖವಾದಂತಹ ಉದ್ದೇಶವೇನೆಂದರೆ ವಸ್ತುಗಳಿಗಿರುವಂತಹ ಏಕತೆ ಒಂದೇ ವಿಧನಾದಂತಹ ಸಮಾನತೆಯನ್ನು ಸೂಚಿಸುವುದೇ ಆಗಿದೆ. There are persons or thing or event in the Old Testament which has its fulfillment in the New Testament. ನಾವು ಹಳೆಯ ಒಡಂಬಡಿಕೆಯಲ್ಲಿ ಕೆಲವು ವ್ಯಕ್ತಿಗಳನ್ನ ಅಥವಾ ವಸ್ತುಗಳನ್ನ ಘಟನೆಗಳನ್ನ ನಾವು ನೋಡುವಾಗ ಅವುಗಳು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿರುವುದನ್ನ ನಾವು ನೋಡುತ್ತೇವೆ. Example in John's Gospel chapter 3 verse 14 and 15. ಉದಾಹರಣೆಗೆ ಯೋಹನ್ನ ಸುವಾರ್ತೆ 3ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ನಾವು ನೋಡುವಾಗ we read of the serpent in the wilderness that Moses lifted up. ನಾವು ಅಲ್ಲಿ ನೋಡುವಾಗ ಮೋಶೆ ಅರಣ್ಯದಲ್ಲಿ ಎತ್ತರದಲ್ಲಿಟ್ಟಂತಹ ಒಂದು ತಾಮ್ರದ ಸರ್ಪದ ಕುರಿತಾಗಿ ಓದುತ್ತೇವೆ. Jesus himself said that was a type of Christ to be lifted on the cross. ಯೇಸು ಕ್ರಿಸ್ತನು ತಾನೇ ಸ್ವತಃ ಹೇಳಿದನು ಏನೆಂದರೆ ಅದು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಏರಿಸುವುದಕ್ಕೆ ಸಮಾನವಾಗಿದೆ ಎಂಬುದಾಗಿ. Similarly, in our passage, Melchizedek is typical of Christ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಅಧ್ಯಯನದಲ್ಲಿ ಮೆಲ್ಕಿಜೆದೇಕನು ಯೇಸು ಕ್ರಿಸ್ತನ ಒಬ್ಬ ಮಾದರಿ ಅಥವಾ ರೂಪಕವಾಗಿದ್ದಾನೆ. There are people who believe that Melchizedek was a Christophany or the Old Testament appearance of Jesus Christ. ಅನೇಕರು ಈ ರೀತಿ ಹೇಳುತ್ತಾರೆ, ಮೆಲ್ಕಿಜೆದೇಕನು ಬೇರೆ ಯಾರೂ ಅಲ್ಲ, ಹಳೆಯ ಒಡಂಬಡಿಕೆಯಲ್ಲಿ ಕಾಣಿಸಿಕೊಂಡ ಯೇಸು ಕ್ರಿಸ್ತನು ಎಂಬುದಾಗಿ ಹೇಳುತ್ತಾರೆ. Some believe that he was an angel who appeared for a short time as the king of Salem. ಇನ್ನು ಕೆಲವರು ಮೆಲ್ಕಿಜೆದೇಕನು ಒಬ್ಬ ದೇವದೂತನಾಗಿದ್ದನು, ಆತನು ಅಲ್ಪ ಕಾಲ ಅಲ್ಲಿ ಕಾಣಿಸಿಕೊಂಡನು ಸಾಲೆಮಿನ ಅರಸನಾಗಿ ಎಂಬುದಾಗಿ ಹೇಳುತ್ತಾರೆ. These two views cannot be true for different reasons. ಈ ಎರಡು ಅಭಿಪ್ರಾಯಗಳು ತಪ್ಪಾಗಿವೆ, ಯಾಕಂದರೆ ಅದಕ್ಕೆ ಅನೇಕ ಕಾರಣಗಳುಂಟು. Here it says he is resembling, he is like the Son of God. ಇಲ್ಲಿ ಹೇಳಿರುವಂತದ್ದು ಏನೆಂದರೆ ಆತನು ದೇವರ ಮಗನಿಗೆ ಸರಿಸಮಾನನಾಗಿದ್ದನು ಎಂಬುದಾಗಿ ಹೇಳಲ್ಪಟ್ಟಿದೆ. That like is very important. ದೇವರ ಮಗನಿಗೆ ಸಮಾನನು, ಆತನ ರೀತಿಯವನು, ರೀತಿ ಸಮಾನನು ಎಂಬ ಪದ ಇಲ್ಲಿ ಪ್ರಾಮುಖ್ಯವಾಗಿದೆ. Now, in which all way Melchizedek is a type of Christ? ಯಾವ ಸಂಗತಿಗಳಲ್ಲಿ ಮೆಲ್ಕಿಜೆದೇಕನು ಕ್ರಿಸ್ತನ ರೀತಿಯಲ್ಲಿದ್ದನು? We will read verse 2 and 3 once more. 2 ಮತ್ತು 3ನೇ ವಚನವನ್ನು ನಾವು ಮತ್ತೊಮ್ಮೆ ಓದಿಕೊಳ್ಳೋಣ. ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿ ರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮಿನ ರಾಜ, ಅಂದರೆ ಸಮಾಧಾನ ರಾಜ. ಅವನಿಗೆ ತಂದೆಯೂ ತಾಯಿಯೂ ವಂಶಾವಳಿಯೂ ಇಲ್ಲ, ಜನ್ಮದ ಆರಂಭವೂ ಆಯುಷ್ಯದ ಅಂತ್ಯವೂ ಇಲ್ಲ. ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಅವನು ನಿರಂತರವಾಗಿ ಯಾಜಕನಾಗಿರುವವನು. First of all, in his name and title, he is similar to the Lord Jesus Christ. ಮೊದಲನೇದಾಗಿ ಆತನ ಹೆಸರು ಮತ್ತು ಬಿರುದುಗಳಲ್ಲಿ ಈ ಮೆಲ್ಕಿಜೆದೇಕನು ಯೇಸು ಕ್ರಿಸ್ತನಿಗೆ ಸಮಾನನಾಗಿದ್ದಾನೆ. The reason why we say that this is not Jesus Christ Old Testament appearance, because he was a real king in a real city called Salem or Jerusalem. ಯಾಕೆ ಈ ಮೆಲ್ಕಿಜೆದೇಕನು ಹಳೆಯ ಒಡಂಬಡಿಕೆಯಲ್ಲಿ ಕಾಣಿಸಿಕೊಂಡ ಕ್ರಿಸ್ತನಲ್ಲ ಎಂಬುದಾಗಿ ನಾವು ಹೇಳುತ್ತೇವೆ ಅಂದರೆ ಅದಕ್ಕೆ ಕಾರಣಗಳು, ಈ ಮೆಲ್ಕಿಜೆದೇಕನು ನಿಜವಾದ ಅರಸನಾಗಿದ್ದನು, ಸಾಲೇಮ್ ಎಂಬಂತ ಒಂದು ಊರಿನ ಅರಸನಾಗಿದ್ದನು.
that cannot be told about our Lord Jesus Christ, even though there are incidents when he appeared as angel of the Lord in the Old Testament. ಆದರೆ ಇದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ವಿಷಯದಲ್ಲಿ ಸತ್ಯವಲ್ಲ. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನ ದೂತನು ಎಂಬ ಹೆಸರಿನಲ್ಲಿ ಕಾಣಿಸಿಕೊಂಡಿದ್ದರೂ ಸಹ ಈ ವಿಷಯದಲ್ಲಿ ಮೆಲ್ಕಿಜೆದೇಕನ ವಿಷಯದಲ್ಲಿ ಅದು ಸರಿಯಲ್ಲ. Jesus was never a king in any city. ಯೇಸು ಕ್ರಿಸ್ತನು ಯಾವುದೇ ಊರಿನಲ್ಲಾಗಲಿ ರಾಜನಾಗಿರಲಿಲ್ಲ ಎಂದಿಗೂ. He is going to be king of the whole earth when he come back. ಆತನು ಮತ್ತೆ ಹಿಂತಿರುಗಿ ಬರುವಾಗ ಇಡೀ ಲೋಕದ ಅರಸನು ಆತನಾಗಿರುತ್ತಾನೆ. So first of all, he is similar, like the Son of God in his name and title. ಮೊದಲನೇದಾಗಿ ಮೆಲ್ಕಿಜೆದೇಕನು ತನ್ನ ಹೆಸರು ಮತ್ತು ಬಿರುದುಗಳಲ್ಲಿ ಯೇಸು ಕ್ರಿಸ್ತನಿಗೆ ಸಮಾನನಾಗಿದ್ದಾನೆ. He was a king, the meaning of Melchizedek, king of righteousness. ಮೆಲ್ಕಿಜೆದೇಕ ಎಂಬಂತ ಹೆಸರಿನ ಅರ್ಥ ನೀತಿ ರಾಜ ಎಂಬುದಾಗಿ. That's a messianic attribute. Our Lord, the Messiah, is the Lord of righteousness. ಅರ್ಥ ಮೆಸ್ಸಿಯನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಅಂದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಹೆಸರು ಆತನು ಸಮಾಧಾನ ನೀತಿಯ ಅರಸನು ಎಂಬುದಾಗಿ ನಮ್ಮ ಕರ್ತನ ಯೇಸು ಕ್ರಿಸ್ತನ ಹೆಸರು ಸಹ. Look at Isaiah chapter 32 verse 1. ಯೆಶಾಯ 32ನೇ ಅಧ್ಯಾಯ 1ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಇಗೋ, ಒಬ್ಬ ರಾಜನು ನೀತಿಗನುಸಾರವಾಗಿ ಆಳುವನು, ಅಧಿಪತಿಗಳು ನ್ಯಾಯದಿಂದ ದೊರೆತನ ಮಾಡುವರು. Okay, so king of righteousness. ನೀತಿಗನುಸಾರವಾಗಿ ಆಳುವ ರಾಜನು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. Secondly, Melchizedek domain was in the city of Salem. ಮೆಲ್ಕಿಜೆದೇಕನ ಸಾಮ್ರಾಜ್ಯ ಯಾವುದಾಗಿತ್ತು ಎಂಬುದಾಗಿ ನಾವು ನೋಡುವಾಗ ಅದು ಸಾಲೇಮ್ ಎಂಬಂತ ಊರಾಗಿತ್ತು. It is the ancient Jerusalem. ಅದರ ಅರ್ಥ ಅದು ಹಳೆಯ ಯೆರೂಸಲೇಮ್ ಆಗಿದೆ. It means peace. ಅದರ ಅರ್ಥ ಸಮಾಧಾನ ಎಂಬುದಾಗಿ. We also know from Isaiah 9 verse 6, our Lord is the Prince of Peace. ಯೆಶಾಯ 9ನೇ ಅಧ್ಯಾಯ 6ನೇ ವಚನದಿಂದ ನಮಗೆ ಗೊತ್ತು, ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಹೆಸರು ಸಮಾಧಾನದ ಅರಸನು ಎಂಬುದಾಗಿ. In Zechariah chapter 9 verse 9 and 10, we read that Christ's kingdom will be characterized by peace. ಜಕರಿಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ನಾವು ಓದುವಾಗ ಅದರಲ್ಲಿ ನಮಗೆ ಅರ್ಥವಾಗುವುದೇನೆಂದರೆ, ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಆತನು ಸ್ಥಾಪಿಸುವ ಸಾಮ್ರಾಜ್ಯದ ಪ್ರಮುಖ ಅಂಶ ಏನಾಗಿರುತ್ತದೆ ಅಂದರೆ ಸಮಾಧಾನ ಮತ್ತು ಶಾಂತಿಯೇ ಆಗಿರುತ್ತದೆ. In Psalm 85 verse 10, we read that righteousness and peace has met together. Psalm 85 verse 10. ನಾವು ಕೀರ್ತನೆ 85ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಶಾಂತಿ ಮತ್ತು ಸಮಾಧಾನಗಳೆರಡು ಒಟ್ಟಾಗಿ ಮತ್ತು ನೀತಿ ಮತ್ತು ಸಮಾಧಾನ ಎರಡು ಒಟ್ಟಾಗಿ ಕೂಡಿಕೊಂಡಿರುವುದರ ಕುರಿತಾಗಿ ನಾವು ಅಲ್ಲಿ ಓದುತ್ತೇವೆ. That is talking about the Lord's work on the cross. ಅದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮಾಡಿದ ಕಾರ್ಯದ ಕುರಿತಾಗಿ ಮಾತನಾಡುತ್ತಿದೆ. Righteousness and peace kiss each other, we read. Psalm 85 verse 10. 85ನೇ ಕೀರ್ತನೆ 10ನೇ ವಚನದಲ್ಲಿ ಕೃಪೆಯು ಸತ್ಯವು ಒಂದನ್ನೊಂದು ಕೂಡಿಕೊಂಡಿರುವುದು, ನೀತಿಯು ಸಮಾಧಾನವು ಮುದ್ದಿಟ್ಟುಕೊಳ್ಳುವವು ಎಂಬುದಾಗಿ ಅಲ್ಲಿ ಓದುತ್ತೇವೆ. So in the name of a king of righteousness and the place Salem, we see the attribute of the Messiah. ನೀತಿ ರಾಜನು ಎಂಬಂತ ಹೆಸರಿನಲ್ಲಿ ಮತ್ತು ಸಾಲೇಮ್ ಎಂಬಂತ ಊರಿನ ಹೆಸರಿನಲ್ಲಿ ನಾವು ನೋಡುವಾಗ ಅದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಗುಣಲಕ್ಷಣಗಳಾಗಿವೆ. Melchizedek was a king and a priest. ಮೆಲ್ಕಿಜೆದೇಕನು ಆತನು ಅರಸನಾಗಿದ್ದನು, ಅದೇ ರೀತಿಯಲ್ಲಿ ಆತನು. So in these two offices, he pointed to Christ, who would unite in one person the dual office of king and priest. ಈ ಎರಡೂ ಹುದ್ದೆಗಳಲ್ಲಿ ಮೆಲ್ಕಿಜೆದೇಕನು ಯೇಸು ಕ್ರಿಸ್ತನನ್ನೇ ಬೆರಳು ಮಾಡಿ ತೋರಿಸುವವನಾಗಿದ್ದನು. ಯೇಸು ಕ್ರಿಸ್ತನು ಕೂಡ ಆತನು ಅರಸನೂ ಸಹ ಮತ್ತು ಯಾಜಕನೂ ಸಹ ಮಹಾಯಾಜಕನೂ ಸಹ ಆಗಿದ್ದವನು. Other than Melchizedek, it was unheard
for a king to do the priest work. ಮೆಲ್ಕಿಜೆದೇಕನ ಹೊರತಾಗಿ ಬೇರೆ ಯಾವ ಅರಸನಾಗಲಿ ಆತನು ಮಹಾಯಾಜಕನ ಕೆಲಸ ಮಾಡಿರುವುದನ್ನು ನಾವು ನೋಡುವುದಿಲ್ಲ, ಕೇಳುವುದಿಲ್ಲ. We may remember King Uzziah in 2 Chronicles chapter 26 verse 16 to 21. In his pride, Uzziah tried to enter the temple and do the priest work. We know what happened there. ಎರಡನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 6ರಿಂದ 23ನೇ ವಚನಗಳನ್ನ ನಾವು ಓದುವಾಗ ಅಲ್ಲಿ ಅರಸನಾದ ಹೋಶಿಯನು ಆತನು ತಾನು ಯಾಜಕನ ಸೇವೆಯನ್ನ ಮಾಡಬೇಕು, ಕಾರ್ಯವನ್ನ ಮಾಡಬೇಕು ಎಂಬುದಾಗಿ ದೇವಾಲಯವನ್ನ ಪ್ರವೇಶಿಸಿದಾಗ ಆತನಿಗೆ ಏನಾಯಿತು ಎಂಬುದನ್ನ ಅಲ್ಲಿ ಓದುತ್ತೇವೆ. He became a leper because of his pride. Even though the priest prevented him from entering, he went inside and immediately he became a leper. ಆತನು ಕುಷ್ಠರೋಗಿ ಆದನು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. ಮಹಾಯಾಜಕನು ಆತನನ್ನ ತಡೆಯಲು ಪ್ರಯತ್ನಿಸಿದರೂ ಕೂಡ ಆತನನ್ನ ವಿರೋಧಿಸಿ ಆತನು ದೇವಾಲಯವನ್ನು ಪ್ರವೇಶಿಸಿದಾಗ ತಕ್ಷಣವೇ ಆತನು ಕುಷ್ಠರೋಗಿಯಾಗಿ ಮಾರ್ಪಟ್ಟನು. Uzziah for the rest of his life lived a separate quarters as a leper. ಹೋಶಿಯನು ಆತನು ತನ್ನ ಇಡೀ ಜೀವಮಾನ ಕಾಲವೆಲ್ಲ ಆತನು ಕುಷ್ಠರೋಗಿಯಾಗಿ ಅರಮನೆಯನ್ನ ಬಿಟ್ಟು. But in our Lord Jesus Christ, the kingship and the priesthood is perfectly balanced. ಆದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನನ್ನ ನಾವು ನೋಡುವಾಗ ಅರಸುತನ ಮತ್ತು ಯಾಜಕತನ ಎರಡು ಆತನಲ್ಲಿ ಸಮಾನವಾಗಿ ತೂಗಿಸಲ್ಪಟ್ಟಿವೆ. In Isaiah 33:22, we read about the three offices, three branch of government, which is God's or the Lord's. Isaiah 33:22. Can we read it? ನಾವು ಯೆಶಾಯನ ಪ್ರವಾದನೆಯ ಗ್ರಂಥ 33ನೇ ಅಧ್ಯಾಯ 22ನೇ ವಚನದಲ್ಲಿ ಮೂರು ವಿಧವಾದಂತಹ ಹುದ್ದೆಗಳು ಅವು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಬಾಹುವಿನ ಮೇಲೆ ಇರುವುದನ್ನ ನಾವು ಓದುತ್ತೇವೆ. ಯೆಶಾಯ 33ನೇ ಅಧ್ಯಾಯ 22ನೇ ವಚನವನ್ನ ನಾವು ಓದಿಕೊಳ್ಳೋಣ. ಯೆಹೋವನು ನಮ್ಮ ನ್ಯಾಯಾಧಿಪತಿ, ಯೆಹೋವನು ನಮಗೆ ಧರ್ಮ ವಿಧಾಯಕ, ಯೆಹೋವನು ನಮ್ಮ ರಾಜ, ಆತನೇ ನಮ್ಮನ್ನು ರಕ್ಷಿಸುವವನು. The judicial, ನ್ಯಾಯಾಂಗ, legislative and executive, all branches of government will be in one person, the Lord Jesus Christ. ನ್ಯಾಯಾಂಗ, ಶಾಸಕಾಂಗ ಮತ್ತು ಕಾರ್ಯಾಂಗ ಈ ಮೂರು ಆ ಒಂದು ಸರ್ಕಾರದ ಮೂರು ಪ್ರಮುಖವಾದಂತಹ ಹುದ್ದೆಗಳು ಅವು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನಲ್ಲಿ ಐಕ್ಯವಾಗಿರುವುದನ್ನು ನಾವು ನೋಡುತ್ತೇವೆ. In the world's secular government, when these powers come together, it become dictatorship, it become corruption. ಈ ಲೌಕಿಕವಾದಂತಹ ಸರ್ಕಾರಗಳಲ್ಲಿ ನಾವು ನೋಡುವಾಗ ಈ ಮೂರು ಹುದ್ದೆಗಳು ಮತ್ತು ಈ ಮೂರು ಅಧಿಕಾರಗಳು ಒಂದು ಕೈಗೆ ಬಂದು ಸೇರುವಾಗ ಅದರ ಅರ್ಥ ಆತನು ಒಬ್ಬ ಡಿಕ್ಟೇಟರ್ ಆಗಿರುತ್ತಾನೆ, ಸರ್ವಾಧಿಕಾರಿ ಆಗಿರುತ್ತಾನೆ ಮತ್ತು ಆತನು ಭ್ರಷ್ಟತೆಯಲ್ಲಿ ಜನರನ್ನ ಆಳುವವನಾಗಿರುತ್ತಾನೆ. Today we can see in our country and many countries people who are full power, what all they can do. ನಮ್ಮ ಪ್ರಪಂಚದಲ್ಲಿ ಮತ್ತು ನಮ್ಮ ದೇಶದಲ್ಲಿಯೂ ಕೂಡ ನಾವು ನೋಡುವಾಗ ತಮ್ಮ ಕೈಯಲ್ಲಿ ಅಧಿಕಾರ ಇರುವಂತಹ ಜನರು ಏನನ್ನೆಲ್ಲ ಮಾಡುತ್ತಾರೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. So first of all, Melchizedek is like the Son of God in his name and title. ಮೊದಲನೇದಾಗಿ ಮೆಲ್ಕಿಜೆದೇಕನು ತನ್ನ ಹೆಸರು ಮತ್ತು ಹುದ್ದೆ ಬಿರುದುಗಳಲ್ಲಿ ಆತನು ಯೇಸು ಕ್ರಿಸ್ತನಿಗೆ ಸಮಾನನಾಗಿದ್ದನು. Secondly, his office, he is the priest of the most high God. ಎರಡನೇದಾಗಿ ಆತನು ಮಾಡುತ್ತಿದ್ದಂತ ಕೆಲಸ ಅಥವಾ ಹುದ್ದೆಯಲ್ಲಿ ಆತನು ಯೇಸು ಕ್ರಿಸ್ತನಿಗೆ ಸಮಾನನಾಗಿದ್ದನು. ಆತನು ಕೂಡ ಪರಾತ್ಪರನಾದ ದೇವರ ಯಾಜಕನಾಗಿದ್ದನು. He was a priest in Canaan, but he was a priest of Jehovah. ಆತನು ಕಾನಾನ್ ದೇಶದಲ್ಲಿದ್ದಂತಹ ಒಬ್ಬ ಯಾಜಕನಾಗಿದ್ದನು, ಆದರೆ ಆತನು ಯೆಹೋವ ದೇವರ ಯಾಜಕನಾಗಿದ್ದನು. In Genesis 14:22, 3 times God is called God the Most High. ನಾವು ಆದಿಕಾಂಡ 14ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ 22ನೇ ವಚನದಲ್ಲಿ ನಾವು ನೋಡುವಾಗ ಆದಿಕಾಂಡ 14:22ನೇ ವಚನದಲ್ಲಿ ಅಲ್ಲಿ 3 ಬಾರಿ ನಮ್ಮ ದೇವರನ್ನ ಪರಾತ್ಪರನಾದಂತ ದೇವರು ಎಂಬುದಾಗಿ ಕರೆದಿರುವುದನ್ನು ನಾವು ನೋಡುತ್ತೇವೆ.
it speaks of the supreme sovereignty of Jehovah. ಅದು ನಮ್ಮ ಯೆಹೋವ ದೇವರ ಸಾರ್ವಭೌಮತ್ವ ಮತ್ತು ಆತನ ಶ್ರೇಷ್ಠತೆಯನ್ನ ಇಲ್ಲಿ ತಿಳಿಸುತ್ತದೆ. So in his office as priest, Melchizedek prefigured Christ, who is also priest of the Most High God. ಆದ್ದರಿಂದ ತಾನು ಮಾಡುತ್ತಿದ್ದಂತಹ ಕೆಲಸ ಅಥವಾ ಹುದ್ದೆಯಲ್ಲಿ ಈ ಮೆಲ್ಕಿಜೆದೇಕನು ಮುಂದೆ ಬರಲಿಕ್ಕಿರುವಂತಹ ನಮ್ಮ ಯೇಸು ಕ್ರಿಸ್ತನನ್ನ ಸೂಚಿಸುವವನಾಗಿದ್ದನು. ನಮ್ಮ ಯೇಸು ಕ್ರಿಸ್ತನು ಸಹ ಪರಾತ್ಪರನಾದಂತಹ ದೇವರಿಗೆ ಮಹಾಯಾಜಕನಾಗಿದ್ದನು. Thirdly, ಮೂರನೇದಾಗಿ, in his lack of priestly ancestry, ಮೂರನೇದಾಗಿ ತನ್ನ ಆ ಯಾಜಕತ್ವವಲ್ಲದ ವಂಶಾವಳಿಯಿಂದ ಆತನು ಯೇಸು ಕ್ರಿಸ್ತನಿಗೆ ಸೂಚನೆಯಾಗಿದ್ದನು. he don't have a priestly ancestry. ಆತನಿಗೆ ಯಾಜಕತನದ ಯಾವುದೇ ವಂಶಾವಳಿ ಇರುವುದನ್ನು ನಾವು ನೋಡುವುದಿಲ್ಲ. In the Mosaic law, ಮೋಶೆಯ ಧರ್ಮಶಾಸ್ತ್ರದಲ್ಲಿ the Levitical priest has to be of Aaron's descent. ಲೇವಿಯರು ಯಾಜಕರಾಗಬೇಕಾದರೆ ಅವರು ಆರೋನನ ವಂಶದಿಂದ ಹುಟ್ಟಿದವರಾಗಿದ್ದರೆ ಮಾತ್ರ ಅವರು ಯಾಜಕರಾಗಲಿಕ್ಕೆ ಸಾಧ್ಯವಿತ್ತು. We read that in Exodus chapter 28 verse 1. ಅದನ್ನ ನಾವು ಅರಣ್ಯಕಾಂಡ 28ನೇ ಅಧ್ಯಾಯ 1ನೇ ವಚನದಲ್ಲಿ ವಿಮೋಚನಾ ಕಾಂಡ 28ನೇ ಅಧ್ಯಾಯ 1ನೇ ವಚನದಲ್ಲಿ ಓದುತ್ತೇವೆ. But Melchizedek, however, was without genealogy. ಆದರೆ ಮೆಲ್ಕಿಜೆದೇಕನನ್ನ ನಾವು ನೋಡುವಾಗ ಆತನಿಗೆ ಯಾಜಕತನದ ಯಾವುದೇ ವಂಶಾವಳಿ ಇಲ್ಲ. Yeah, this doesn't mean that he had no father or mother, because he was a historic person. ಅದರ ಅರ್ಥ ಆತನಿಗೆ ತಂದೆಯಾಗಲಿ ತಾಯಿಯಾಗಲಿ ಇಲ್ಲ ಎಂಬುದಾಗಿ ಅಲ್ಲ, ಆದರೆ ಆತನು ಒಬ್ಬ ಚಾರಿತ್ರಿಕ ವ್ಯಕ್ತಿಯಾಗಿದ್ದನು. He had no priestly ancestry. ಆತನಿಗೆ ಯಾಜಕತನದ ಯಾವುದೇ ವಂಶಾವಳಿ ಇಲ್ಲ. Our Lord Jesus Christ did not come from the Levite tribe, but he came from the tribe of Judah. ಅದೇ ರೀತಿಯಲ್ಲಿ ನಮ್ಮ ಕರ್ತನಂತ ಯೇಸು ಕ್ರಿಸ್ತನನ್ನು ನಾವು ನೋಡುವಾಗ ಆತನು ಲೇವಿಯ ಸಂತಾನದಲ್ಲಿ ಬರದೇ ಹೋಗಿದ್ದರೂ ಕೂಡ ಆತನು ಯಹೂದ್ಯ ಕುಲದಿಂದ ಬಂದವನಾಗಿದ್ದನು. Fourthly, ನಾಲ್ಕನೇದಾಗಿ, there is no record of his birth or death or his father or mother's name. ಆತನ ಜನನ ಮರಣವಾಗಲಿ ಅಥವಾ ಆತನ ತಂದೆ ತಾಯಿ ಯಾರು ಎಂಬುದ ಯಾವುದೇ ಪುರಾವೆಯನ್ನ ಬರಹವನ್ನ ನಾವು ಎಲ್ಲಿಯೂ ನೋಡುವುದಿಲ್ಲ. Now, since he was a historic person, we can be sure he had a father and mother. He had a birth and death, but it is not recorded in the Old Testament. ಆದರೆ ಮೆಲ್ಕಿಜೆದೇಕನು ಆತನು ಚರಿತ್ರೆಯಲ್ಲಿ ಬರುವಂತಹ ಒಬ್ಬ ವ್ಯಕ್ತಿ ಆಗಿರುವ ಕಾರಣ ಆತನಿಗೆ ಜನನವಿತ್ತು, ಆತನಿಗೆ ಮರಣ ಸಂಭವಿಸಿದೆ, ಆತನ ತಂದೆ ತಾಯಿಗಳಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಆದರೆ ಅದ್ಯಾವುದರ ಪುರಾವೆಯನ್ನು ಕೂಡ ನಾವು ಎಲ್ಲೂ ಕಾಣುವುದಿಲ್ಲ. Old Testament is silent about Melchizedek's parents and his birth and death. ಹಳೆಯ ಒಡಂಬಡಿಕೆಯು ಮೆಲ್ಕಿಜೆದೇಕನ ಜನನ ಮರಣದ ಕುರಿತಾಗಲಿ ಅಥವಾ ಆತನ ತಂದೆ ತಾಯಿಯ ಕುರಿತಾಗಲಿ ನಮಗೆ ಏನನ್ನು ತಿಳಿಸುವುದಿಲ್ಲ. So in that sense only he is similar to Christ. ಅದೇ ರೀತಿಯಲ್ಲಿ ಆ ಒಂದು ಅರ್ಥದಲ್ಲಿಯೇ ಮೆಲ್ಕಿಜೆದೇಕನು ಯೇಸು ಕ್ರಿಸ್ತನಿಗೆ ಸಮಾನನಾಗಿದ್ದಾನೆ. The similarity is not between Christ and Melchizedek. ಇಲ್ಲಿ ನಾವು ಹೋಲಿಕೆ ಮಾಡುತ್ತಿರುವಂತದ್ದು ಮೆಲ್ಕಿಜೆದೇಕನಿಗಾಗಲಿ ಯೇಸು ಕ್ರಿಸ್ತನಿಗಾಗಲಿ ಅಲ್ಲ, but between Christ and the portrait of Melchizedek. ಬದಲಾಗಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನಿಗೂ ಮೆಲ್ಕಿಜೆದೇಕನ ರೂಪಕ್ಕೂ ನಾವು ಅದನ್ನ ಹೋಲಿಕೆ ಮಾಡುತ್ತಿದ್ದೇವೆ. Yeah, like we have portrait pictures in our home. ಯಾವ ರೀತಿ ಎಂಬುದಾಗಿ ಹೇಳುವಾಗ ನಮ್ಮ ಮನೆಗಳಲ್ಲಿ ಭಾವಚಿತ್ರಗಳನ್ನು ನಾವು ನೇತು ಹಾಕಿರುತ್ತೇವೆ. In that picture we don't have the whole person. Maybe we have the face, but we don't have some of the body. May not be in that portrait. ನಾವು ಆ ಭಾವಚಿತ್ರದಲ್ಲಿ ನಾವು ನೋಡುವಾಗ ಆ ವ್ಯಕ್ತಿಯ ಆ ಚಿತ್ರವನ್ನ ಮಾತ್ರ ನಾವು ನೋಡುತ್ತೇವೆ, ಆತನ ಮುಖ ಮಾತ್ರ ಒಂದು ಕಡೆ ಇರಬಹುದು, ಆದರೆ ಆ ವ್ಯಕ್ತಿಯನ್ನ ಸಂಪೂರ್ಣವಾಗಿ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ ಅಥವಾ ಆ ವ್ಯಕ್ತಿ ಅಲ್ಲಿಲ್ಲ. So the many of the body
part may not be in the portrait, but the head is there, the face is there. ಅಲ್ಲಿ ಆ ವ್ಯಕ್ತಿಯ ದೇಹದ ಬೇರೆ ಇತರ ಭಾಗಗಳು ಕಾಣಿಸದೆ ಹೋದರೂ ಕೂಡ ಆ ವ್ಯಕ್ತಿಯ ಮುಖ ಮಾತ್ರ ಆ ಭಾವಚಿತ್ರದಲ್ಲಿ ಇರುತ್ತದೆ. So Melchizedek is similar to Christ in the portrait we have of Melchizedek. ಆದ್ದರಿಂದ ಮೆಲ್ಕಿಜೆದೇಕನು ಯೇಸು ಕ್ರಿಸ್ತನಿಗೆ ಯಾವ ರೀತಿಯಲ್ಲಿ ಸಮಾನನಾಗಿದ್ದಾನೆ ಅಂದರೆ ಈ ಮೆಲ್ಕಿಜೆದೇಕನ ಆ ಭಾವಚಿತ್ರ ಅದು ಮಾತ್ರ ಯೇಸು ಕ್ರಿಸ್ತನಿಗೆ ಸಮಾನವಾಗಿದೆ. In Genesis 14, he is shown like our Lord. ಆದಿಕಾಂಡ 14ನೇ ಅಧ್ಯಾಯದಲ್ಲಿ ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರೀತಿಯಲ್ಲೇ ತೋರಿಸಲ್ಪಟ್ಟಿದ್ದಾನೆ. Lord Jesus Christ as a divine Son of God, he had no human father or mother. As a divine Son of God, ದೈವಿಕ ಪುರುಷನಾಗಿ ದೈವಿಕ ಮಗನಾಗಿದ್ದ ಕಾರಣ ಯೇಸು ಕ್ರಿಸ್ತನಿಗೆ ದೈವಿಕವಾದಂತಹ ತಂದೆ ತಾಯಿಗಳು ಇಲ್ಲದೆ ಇರುವುದನ್ನು ನಾವು ನೋಡುತ್ತೇವೆ. No, because of a divine Son of God, he had no earthly father or mother. ಆತನು ದೈವಿಕ ಮಗನಾಗಿದ್ದರಿಂದ ದೇವ ಕುಮಾರನಾಗಿದ್ದರಿಂದ ಆತನಿಗೆ ಭೂಲೋಕದ ತಂದೆ ತಾಯಿಗಳು ಇರಲಿಲ್ಲ. Of course, Jesus as the Son of Man had a mother, Mary. ಆದರೆ ಮನುಷ್ಯ ಕುಮಾರನು ಎಂಬಂತ ತನ್ನ ಹೆಸರಿಗೆ ತಕ್ಕ ಹಾಗೆ ಯೇಸು ಕ್ರಿಸ್ತನಿಗೆ ತಾಯಿಯಾದಂತಹ ಮರಿಯಳು, ಮನುಷ್ಯಳಾದಂತಹ ಮರಿಯಳಿದ್ದಳು. But as Son of God, he had no human father or mother. ಆದರೆ ದೇವ ಕುಮಾರನು ಎಂಬ ತನ್ನ ಹೆಸರಿಗೆ ತಕ್ಕ ಹಾಗೆ ಆತನಿಗೆ ಮನುಷ್ಯರಲ್ಲಿ ಯಾರು ತಂದೆ ಇರಲಿಲ್ಲ. In that sense only the portrait of Melchizedek is similar to our Lord Jesus Christ. ಕೇವಲ ಆ ಅರ್ಥದಲ್ಲಿ ಮಾತ್ರ ಮೆಲ್ಕಿಜೆದೇಕನ ಭಾವಚಿತ್ರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಮಾನವಾಗಿದೆ. This typifies the eternality of the Son of God. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಥವಾ ದೇವ ಕುಮಾರನ ಆ ಒಂದು ನಿರಂತರತ್ವ ಅಥವಾ ನಿತ್ಯತ್ವವನ್ನು ನಮಗೆ ತೋರಿಸುತ್ತದೆ. So he remains a priest forever. ಆದ್ದರಿಂದ ಆತನು ನಿರಂತರಕ್ಕೂ ನಿಲ್ಲುವಂತಹ ಒಬ್ಬ ಯಾಜಕನಾಗಿದ್ದಾನೆ. The greatness of Melchizedek continues. ಮೆಲ್ಕಿಜೆದೇಕನ ಶ್ರೇಷ್ಠತೆಯು ಅದು ಮುಂದುವರಿಯುವುದಾಗಿದೆ. For another 4 reasons. ಈ 4 ಕಾರಣಗಳಿಗಾಗಿ ಆತನ ಶ್ರೇಷ್ಠತೆಯು ಮುಂದುವರಿಯುತ್ತದೆ. ಇನ್ನು 4 ಕಾರಣಗಳು. Not what we have looked at, another 4 reasons. ಇನ್ನು ನಾವು ಈಗ ನೋಡಿಕೊಳ್ಳುವಂತಹ 4 ಕಾರಣಗಳಿಂದಾಗಿ ಮೆಲ್ಕಿಜೆದೇಕನ ಆ ಯಾಜಕತ್ವವು ಅದು ಶ್ರೇಷ್ಠತೆಯು ಮುಂದುವರಿಯುತ್ತದೆ. It is greater because first of all Abraham gave him a tithe. ಅದು ಶ್ರೇಷ್ಠವಾಗಿದೆ ಯಾಕಂದ್ರೆ ಅಬ್ರಹಾಮನು ಆತನಿಗೆ 10ರಲ್ಲಿ 1 ಭಾಗವನ್ನ ಕಾಣಿಕೆಯಾಗಿ ಕೊಟ್ಟನು. Secondly, he blessed Abraham. ಎರಡನೆಯದಾಗಿ ಆತನು ಅಬ್ರಹಾಮನನ್ನು ಆಶೀರ್ವದಿಸಿದನು. Thirdly, he eternally leaves us compared to the Levitical priesthood who die. ಮೂರನೆಯ ಕಾರಣ ಆತನು ಲೇವಿಯ ಯಾಜಕರು ಅವರು ನಿರಂತರವಲ್ಲ, ಬದಲಾಗಿ ಅವರು ಮರ್ತ್ಯರು ಎಂಬುದನ್ನು ಸೂಚಿಸುವವನಾಗಿ ಆತನು ನಿರಂತರಕ್ಕೂ ಇದ್ದಾನೆ. Fourthly, even Levi paid a tithe to Melchizedek. ನಾಲ್ಕನೆಯ ಕಾರಣ ಮೆಲ್ಕಿಜೆದೇಕನು ಯಾಕೆ ಶ್ರೇಷ್ಠನು ಎಂಬುದಾಗಿ ನಾವು ನೋಡುವಾಗ ಲೇವಿಯೂ ಸಹ ಆತನಿಗೆ ಕಾಣಿಕೆಯನ್ನ ಸಮರ್ಪಿಸಿದನು. The first thing we see, he is greater than Abraham. ಮೊದಲನೆಯ ಸಂಗತಿ ನಾವು ನೋಡುವುದೇನೆಂದರೆ ಮೆಲ್ಕಿಜೆದೇಕನು ಅಬ್ರಹಾಮನಿಗಿಂತ ಶ್ರೇಷ್ಠನು. The readers of this epistle had a high view of Abraham as the father of the nation of Israel. ಈ ಪತ್ರಿಕೆಯ ಓದುಗರು ಈ ಇಬ್ರಿಯ ಪತ್ರಿಕೆ ಬರೆಯಲ್ಪಟ್ಟಂತಹ ಆ ಇಬ್ರಿಯ ಅಥವಾ ಯಹೂದ್ಯ ವಿಶ್ವಾಸಿಗಳು ಅಬ್ರಹಾಮನ ಕುರಿತಾಗಿ ಅತ್ಯಂತ ಗೌರವ ಮನೋಭಾವನೆ ಉಳ್ಳವರಾಗಿದ್ದರು. He was the patriarch, he was the friend of God. ಆತನೇ ಅವರ ಮೂಲ ಪುರುಷನಾಗಿದ್ದನು ಮತ್ತು ಆತನು ದೇವರ ಸ್ನೇಹಿತನು ಎನಿಸಿಕೊಂಡವನು. But in this account,
Melchizedek's greatness is demonstrated by the tithe he received from Abraham. ಆದರೆ ಈ ಒಂದು ವಚನ ಭಾಗದಲ್ಲಿ ನಾವು ನೋಡುವಾಗ ಮೆಲ್ಕಿಜೆದೇಕನ ಶ್ರೇಷ್ಠತೆ ಅಬ್ರಹಾಮನಿಂದ ಆತನು ಉಡುಗೊರೆಯನ್ನ ಕೊಂಡುಕೊಂಡದರಿಂದ ಈಸಿಕೊಂಡದರಿಂದ ಆತನು ಶ್ರೇಷ್ಠನು ಎಂಬುದಾಗಿ ಹೇಳಲ್ಪಟ್ಟಿದೆ. Dashamabhaga, the tithe. ದಶಮ ಭಾಗವನ್ನು. Levi was Abraham's great grandson. ಲೇವಿ ಯಾರು ಎಂಬುದಾಗಿ ನಾವು ನೋಡುವಾಗ ಆತನು ಅಬ್ರಹಾಮನ ಮೊಮ್ಮಗನ ಮಗನು. When Abraham gave tithes to Melchizedek, we read that Levi was in his loins. In other words, he was representing Levi also. ಅಬ್ರಹಾಮನು ಮೆಲ್ಕಿಜೆದೇಕನಿಗೆ ದಶಮ ಭಾಗವನ್ನು ಕಾಣಿಕೆಯಾಗಿ ಕೊಟ್ಟಾಗ ಅಬ್ರಹಾಮನಲ್ಲಿ ಲೇವಿಯು ಆತನು ಅಡಗಿದ್ದನು. ಯಾಕಂದರೆ ಅಬ್ರಹಾಮನ ಮೊಮ್ಮಗನ ಮಗನಾಗಿದ್ದ ಕಾರಣ ಆತನಲ್ಲೇ ಆತನು ಅಡಗಿದ್ದನು. The patriarch Abraham gave tithes to Melchizedek, a Gentile priest. He was not of Israel. ಅಬ್ರಹಾಮನು ಆತನು ಯಾರಿಗೆ ದಶಮ ಭಾಗವನ್ನು ಕಾಣಿಕೆಯಾಗಿ ಕೊಟ್ಟನು ಎಂಬುದಾಗಿ ನಾವು ನೋಡುವಾಗ ಅನ್ಯ ಜನರಿಂದ ಯಾಜಕನಾಗಿದ್ದಂತಹ ಮೆಲ್ಕಿಜೆದೇಕನಿಗೆ ಕಾಣಿಕೆಯನ್ನ ಕೊಟ್ಟನು. ಮೆಲ್ಕಿಜೆದೇಕನು ಆತನು ಇಸ್ರಾಯೇಲನಾಗಿರಲಿಲ್ಲ. Actually, the nation Israel was not born yet. ಯಾಕಂದರೆ ಇಸ್ರಾಯೇಲ್ ಎಂಬಂತಹ ಆ ಒಂದು ಜನಾಂಗ ಇನ್ನೂ ಉತ್ಪತ್ತಿಯಾಗಿರಲಿಲ್ಲ. Israel became actually during the time of Jacob's 12 sons, in the life of Jacob only. ಇಸ್ರಾಯೇಲ್ ಜನಾಂಗ ಉತ್ಪತ್ತಿಯಾದದ್ದು ಯಾವಾಗ ಎಂಬುದಾಗಿ ನಾವು ನೋಡುವಾಗ ಅದು ಯಾಕೋಬನ 12 ಮಂದಿ ಮಕ್ಕಳ ಜನನದ ನಂತರ ಉಂಟಾದದ್ದು. So for the readers of this epistle to hear that Melchizedek was greater than Abraham was a surprise, even though it was in Genesis 14. ಆದಿಕಾಂಡ 14ನೇ ಅಧ್ಯಾಯದಲ್ಲಿ ಮೆಲ್ಕಿಜೆದೇಕನ ಕುರಿತಾಗಿ ಕೊಟ್ಟಿದ್ದರೂ ಸಹ ಈ ಪತ್ರಿಕೆಯ ಓದುಗರಿಗೆ ಮೆಲ್ಕಿಜೆದೇಕನು ಆತನು ಅಬ್ರಹಾಮನಿಗಿಂತ ಶ್ರೇಷ್ಠನು ಎಂಬಂತ ವಿಷಯ ಅದು ಆಶ್ಚರ್ಯವನ್ನು ಉಂಟು ಮಾಡುವುದಾಗಿತ್ತು. The author is bringing the similarity between Melchizedek and our Lord Jesus Christ. ಈ ಪತ್ರಿಕೆಯ ಬರಹಗಾರನು ಮೆಲ್ಕಿಜೆದೇಕನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೂ ಇರುವಂತಹ ಹೋಲಿಕೆಯನ್ನ ಇಲ್ಲಿ ಮೇಲೆ ತರುತ್ತಿದ್ದಾನೆ. Someone who receives tithe, it is an honor to the role, the position that he has. ಒಬ್ಬ ವ್ಯಕ್ತಿ ಆತನು ದಶಮ ಭಾಗವನ್ನು ಕಾಣಿಕೆಯಾಗಿ ಹೊಂದಿಕೊಂಡದ್ದು ಆತನ ಹುದ್ದೆಗೆ ಮತ್ತು ಆತನ ಆ ಒಂದು ಕಾರ್ಯಕ್ಕೆ ಅದು ಗೌರವವನ್ನು ಸೂಚಿಸುವುದಾಗಿತ್ತು. Not only that, Melchizedek blessed Abraham. ಅದು ಅಷ್ಟು ಮಾತ್ರವಲ್ಲ, ಮೆಲ್ಕಿಜೆದೇಕನು ಅಬ್ರಹಾಮನನ್ನ ಆಶೀರ್ವದಿಸಿದನು. See, always the superior bless the inferior. ನಾವು ನೋಡುವಾಗ ಹಿರಿಯರು ಯಾವಾಗಲೂ ಕಿರಿಯರನ್ನ ಆಶೀರ್ವದಿಸುತ್ತಾರೆ. You remember Jacob when he came to Egypt, when he met Pharaoh the king, it was Jacob who blessed Pharaoh the king. ನಾವು ಯಾಕೋಬನು ಆತನು ಐಗುಪ್ತ ದೇಶಕ್ಕೆ ನೆಲೆಸಲಿಕ್ಕೆ ಬಂದಾಗ ಅಲ್ಲಿ ಐಗುಪ್ತದ ಅರಸನಾದಂತಹ ಫರೋಹನನ್ನ ಕಂಡಾಗ ಯಾಕೋಬನು ಆತನನ್ನ ಆಶೀರ್ವದಿಸಿದನು. ಯಾಕಂದ್ರೆ ಯಾಕೋಬನು ಹಿರಿಯನಾಗಿದ್ದ ಕಾರಣ. Yeah, so in the blessing, the one who blesses is greater than the one who receives the blessing. ಆದ್ದರಿಂದ ಯಾರು ಆಶೀರ್ವದಿಸುತ್ತಾನೋ ಆತನೇ ಆಶೀರ್ವಾದ ಹೊಂದುವವನಿಗಿಂತ ಹಿರಿಯನು ಅಥವಾ ಶ್ರೇಷ್ಠನು. In the Jewish mind, Abraham should have blessed Melchizedek. ಇಬ್ರಿಯರ ಮನಸ್ಸಿನಲ್ಲಿ, ಯಹೂದ್ಯರ ಮನಸ್ಸಿನಲ್ಲಿ ಇದ್ದದ್ದು ಏನೆಂದರೆ ಮೆಲ್ಕಿಜೆದೇಕನು ಅಬ್ರಹಾಮನನ್ನು ಆಶೀರ್ವದಿಸುವ ಬದಲು ಅಬ್ರಹಾಮನೇ ಮೆಲ್ಕಿಜೆದೇಕನನ್ನ ಆಶೀರ್ವದಿಸಬೇಕಿತ್ತು ಎಂಬುದಾಗಿ. But it is the opposite here. It shows about the greatness of Melchizedek. ಆದರೆ ಇಲ್ಲಿ ಅದು ಅದಲು ಬದಲಾಗಿರುವುದನ್ನು ನಾವು ನೋಡುತ್ತೇವೆ. ಮೆಲ್ಕಿಜೆದೇಕನೇ ಅಬ್ರಹಾಮನನ್ನ ಆಶೀರ್ವದಿಸಿದನು. In verse 8 to 10 later we read, Melchizedek is even greater than Levi. 8ರಿಂದ 9-10 ವಚನಗಳವರೆಗೆ ನಾವು ಮುಂದಕ್ಕೆ ನಾವು ನೋಡುವಾಗ
ಮೆಲ್ಕಿಜೆದೇಕನು ಲೇವಿಗಿಂತ ಆತನು ಶ್ರೇಷ್ಠನು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. The Levitical priests were mortal men who died. ಲೇವಿಯ ಸಂತಾನದಿಂದ ಬಂದಂತಹ ಯಾಜಕರು ಅವರು ಮರ್ತ್ಯರಾಗಿದ್ದರು ಮತ್ತು ಸತ್ತು ಹೋದರು. But this priesthood is forever and ever. ಆದರೆ ಈ ಒಂದು ಯಾಜಕತ್ವವು ಅದು ನಿರಂತರಕ್ಕೂ ನಿಲ್ಲುವ ಯಾಜಕತ್ವವಾಗಿದೆ. So in Abraham, when giving tithe to Melchizedek, it is representing Levi also. ಆದ್ದರಿಂದ ಅಬ್ರಹಾಮನು ಮೆಲ್ಕಿಜೆದೇಕನಿಗೆ ದಶಮ ಭಾಗವನ್ನು ಕಾಣಿಕೆಯಾಗಿ ಕೊಡುವಾಗ ಆತನು ಲೇವಿಯನ್ನು ಕೂಡ ಪ್ರತಿನಿಧಿಸುತ್ತಿದ್ದಾನೆ. As I told you, these passages are little difficult, so patiently bear with us. ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಈ ಒಂದು ವಚನ ಭಾಗಗಳು ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟವಾದ ಕಾರಣ ತಾಳ್ಮೆಯಿಂದ ನನ್ನೊಂದಿಗೆ ಕಾದುಕೊಂಡಿರ್ರಿ. In ancient Israel, one family of the tribe of Levi, only Aaron's family could function as a priest. ಹಳೆಯ ಒಡಂಬಡಿಕೆಯಲ್ಲಿ ಪುರಾತನ ಕಾಲದಲ್ಲಿ ನಾವು ನೋಡುವಾಗ ಇಸ್ರಾಯೇಲರಲ್ಲಿ ನಾವು ನೋಡುವಾಗ ಲೇವಿಯ ಸಂತಾನದಿಂದ ಅಂದರೆ ಆರೋನನ ಸಂತತಿಯವರು ಮಾತ್ರ ಯಾಜಕ ಸೇವೆಯನ್ನ ಮಾಡಬಹುದಿತ್ತು. The other Levitical families, they assisted the priest in their religious function and maintenance of the tabernacle. ಲೇವಿಯ ಇತರ ಮಕ್ಕಳು ಅವರು ಆ ಒಂದು ದೇವದರ್ಶನ ಗುಡಾರವನ್ನ ಕಾಯುವುದರಲ್ಲಿ ಮತ್ತು ಯಾಜಕನಿಗೆ ಸಹಾಯ ಮಾಡುವ. So all the other tribes had to give 1/10 of their crops and livestock to the Levites. ಇಸ್ರಾಯೇಲರ ಉಳಿದ 11 ಕುಲಗಳು ಲೇವಿಯರಿಗೆ ತಮ್ಮ ಆ ಒಂದು ಪಶುಗಳಲ್ಲಿ ಮತ್ತು ತಾವು ಬೆಳೆದ ಧಾನ್ಯಗಳಲ್ಲಿ 10ರಲ್ಲಿ ಒಂದು ಭಾಗವನ್ನ ಕಾಣಿಕೆಯಾಗಿ ಕೊಡಬೇಕಾಗಿತ್ತು. Even the Levites will give 1/10 to the priest. ಲೇವಿಯರು ಕೂಡ ಅವರು ಆರೋನನ ಸಂತಾನದಿಂದ ಬಂದಂತ ಯಾಜಕರಿಗೆ ಕಾಣಿಕೆಯನ್ನ 10ರಲ್ಲಿ ಒಂದು ಭಾಗವನ್ನು ಕೊಡಬೇಕಾಗಿತ್ತು. So what does it mean when the other tribes paid a tithe to Levites? They acknowledge the dignity of their calling as the priestly tribe. ಅದರ ಅರ್ಥ ಇತರ ಜನಾಂಗಗಳು ಅಥವಾ ಇತರ ಕುಲಗಳವರು ಲೇವಿಯರಿಗೆ ಅವರು ಕಾಣಿಕೆಯನ್ನು ಅರ್ಪಿಸುವಾಗ ಅವರು ಆ ಲೇವಿಯರ ಯಾಜಕತ್ವವನ್ನ ಶ್ರೇಷ್ಠತೆಯನ್ನ ಒಪ್ಪಿಕೊಳ್ಳುವವರಾಗಿದ್ದರು. But now when Levi paid a tithe to Melchizedek, ಆದರೆ ಇಲ್ಲಿ ನಾವು ನೋಡುವಾಗ ಲೇವಿ ಮೆಲ್ಕಿಜೆದೇಕನಿಗೆ ಆತನು ದಶಮ ಭಾಗವನ್ನ ಇಲ್ಲಿ ಅಬ್ರಹಾಮನ ರೂಪದಲ್ಲಿ ಕಾಣಿಕೆಯಾಗಿ ಅರ್ಪಿಸುತ್ತಿದ್ದಾನೆ. It was acknowledging that Melchizedek priesthood was superior to his own. ಅದರ ಅರ್ಥ ಲೇವಿಯ ಯಾಜಕತ್ವಕ್ಕಿಂತಲೂ ಮೆಲ್ಕಿಜೆದೇಕನ ಯಾಜಕತ್ವವು ಅದು ಬಹುಶ್ರೇಷ್ಠವಾದದ್ದು ಎಂಬುದನ್ನ ಒಪ್ಪಿಕೊಳ್ಳುವ ಆಗಿದೆ. Let's read verse 4 to 10. I have covered few of this, but let's read verse 4 to 10. ನಾವು 4ರಿಂದ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇದರ ಮಧ್ಯದಿಂದ ನಾನು ಈಗಾಗಲೇ ಬೋಧಿಸಿದ್ದೇನೆ, ಆದರೂ ಮತ್ತೆ ಓದಿಕೊಳ್ಳೋಣ. ಈ ಮನುಷ್ಯನು ಎಷ್ಟು ದೊಡ್ಡವನೆಂದು ಆಲೋಚಿಸಿರಿ. ನಮ್ಮ ಮೂಲ ಪಿತೃವಾದ ಅಬ್ರಹಾಮನು ತಾನು ಸುಲುಕೊಂಡು ಬಂದ ಶ್ರೇಷ್ಠ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನಲ್ಲ. ಲೇವಿಯ ಕುಲದವರಲ್ಲಿ ಯಾಜಕೋದ್ಯೋಗವನ್ನು ಹೊಂದುವವರು ಜನರಿಂದ ಅಂದರೆ ಅಬ್ರಹಾಮನ ವಂಶಸ್ಥರಾಗಿರುವ ತಮ್ಮ ಸಹೋದರರಿಂದಲೇ ದಶಮ ಭಾಗಗಳನ್ನು ತೆಗೆದುಕೊಳ್ಳುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ಅಪ್ಪಣೆ ಉಂಟು. ಆದರೆ ಅವರ ವಂಶಾವಳಿಗೆ ಸೇರದೆ ಇರುವ ಮೆಲ್ಕಿಜೆದೇಕನು ಅಬ್ರಹಾಮನಿಂದಲೇ ದಶಮ ಭಾಗಗಳನ್ನು ತಕ್ಕೊಂಡದ್ದಲ್ಲದೆ ದೇವರಿಂದ ವಾಗ್ದಾನಗಳನ್ನು ಹೊಂದಿದವನಾದ ಅವನಿಗೆ ಆಶೀರ್ವಾದ ಕೊಟ್ಟನು. ಆಶೀರ್ವಾದ ಹೊಂದುವವನಿಗಿಂತ ಆಶೀರ್ವದಿಸುವವನು ದೊಡ್ಡವನು ಎಂಬುದು ವಿವಾದವಿಲ್ಲದ ಮಾತಷ್ಟೇ. ಇದಲ್ಲದೆ ಲೇವಿಯರ ಕ್ರಮವನ್ನು ನೋಡಿದರೆ ಸಾಯತಕ್ಕ ಮನುಷ್ಯರು ದಶಮ ಭಾಗಗಳನ್ನು ತಕ್ಕೊಳ್ಳುತ್ತಾರೆ. ಆದರೆ ಮೆಲ್ಕಿಜೆದೇಕನ ಕ್ರಮವನ್ನು ನೋಡಿದರೆ ಜೀವಿಸುತ್ತಿದ್ದಾನೆಂದು ಸಾಕ್ಷಿ ಹೊಂದಿದವನು ತಕ್ಕೊಳ್ಳುತ್ತಾನೆ. ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಕ್ಕೊಳ್ಳುವ ಲೇವಿಯೂ ಕೂಡ ಅಬ್ರಹಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತೆಂದು ಹೇಳಬಹುದು.
ಹೇಗೆಂದರೆ ಮೆಲ್ಕಿಜೆದೇಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ ಲೇವಿಯು ತತ್ವರೂಪವಾಗಿ ಅವನೊಳಗೆ ಇದ್ದನು. You're muted, uncle. You're muted. Verse 9 and 10 may be strange to us modern readers. 9 ಮತ್ತು 10ನೇ ವಚನಗಳು ಈ ಪತ್ರಿಕೆಯ ಓದುಗರಿಗಿಂತ ನಮಗೆ ಅತ್ಯಂತ ಅಪರಿಚಿತವಾಗಿ ಕಾಣಿಸುತ್ತದೆ. How can Levi be in Abraham? ಹೇಗೆ ಲೇವಿಯು ಅಬ್ರಹಾಮನಲ್ಲಿರಲಿಕ್ಕೆ ಸಾಧ್ಯ ಎಂಬ ಪ್ರಶ್ನೆ. In verse 9 end, it says, so to speak. Verse 9 end. 9ನೇ ವಚನದ ಕಡೆಯ ಭಾಗದಲ್ಲಿ ಕೊಟ್ಟ ಹಾಗೆಯೇ, it is a typological argument, not a literal argument. ಕೊಟ್ಟ ಹಾಗಾಯಿತೆಂದು ಹೇಳಬಹುದು ಎಂಬಂತ ಮಾತು ಅದು ಒಂದು ರೂಪಕವಾದಂತಹ ಮಾತಾಗಿದೆಯೋ ಹೊರತು ಅದು ಅಕ್ಷರಶಃ ಮಾತಲ್ಲ. You see, in the Bible, there is a unity of human race and families. ಸತ್ಯವೇದದಲ್ಲಿ ನಾವು ನೋಡುವಾಗ ಅಲ್ಲಿ ಒಬ್ಬ ವ್ಯಕ್ತಿಯ ಒಬ್ಬ ಮನುಷ್ಯನ ವಂಶಾವಳಿ ಅದನ್ನ ನಾವು ನೋಡುತ್ತೇವೆ. We were all in Adam. ಯಾರು ಅಂದರೆ ಆದಾಮನು. ಆದಾಮನಲ್ಲಿ ನಾವೆಲ್ಲರೂ ಅಡಗಿದ್ದೆವು. In Noah, we were all there in Noah. ನೋಹನಲ್ಲಿಯೂ ಕೂಡ ನಾವೆಲ್ಲರೂ ಅಡಗಿದ್ದೆವು. After the flood, mankind again came from the 3 sons of Noah. ಜಲಪ್ರಳಯದ ನಂತರ ಅಬ್ರಹಾಮನ 3 ಮಕ್ಕಳಿಂದ ಇಡೀ ನೋಹನ 3 ಮಕ್ಕಳಿಂದ ಬೇರೆ ಇತರ ಮನುಷ್ಯರು ಉಂಟಾದರು ಎಂಬುದಾಗಿ ನಾವು ನೋಡುತ್ತೇವೆ. In God's creation, we were all in Adam, we were all in Noah. ಆದ್ದರಿಂದ ದೇವರ ಸೃಷ್ಟಿಯಲ್ಲಿ ನಾವೆಲ್ಲರೂ ಆದಾಮನಲ್ಲಿ ಅಡಗಿದ್ದೆವು ಮತ್ತು ನಾವೆಲ್ಲರೂ ನೋಹನಲ್ಲಿ ಅಡಗಿದ್ದೆವು. Abraham being the great grandfather of Levi, Levi was in the loins of Abraham, and because Levi came from Abraham. ಅಬ್ರಹಾಮನು ಲೇವಿಯ ಮುತ್ತಾತನಾಗಿದ್ದರಿಂದ ಲೇವಿಯು ಅಬ್ರಹಾಮನ ವೀರ್ಯದಲ್ಲಿ ಅಡಗಿದವನಾಗಿದ್ದನು. ಯಾಕಂದರೆ ಅಬ್ರಹಾಮನ ಸಂತತಿಯಲ್ಲೇ ಬಂದವನು ಲೇವಿಯಾಗಿದ್ದಾನೆ. So when Abraham paid tithes to Melchizedek, he acted on behalf of Levi. ಆದ್ದರಿಂದ ಅಬ್ರಹಾಮನು ಮೆಲ್ಕಿಜೆದೇಕನಿಗೆ ಆ ದಶಮ ಭಾಗವನ್ನು ಕಾಣಿಕೆಯಾಗಿ ಕೊಟ್ಟಾಗ ಲೇವಿಯ ಬದಲಾಗಿ ಆತನೇ ಅಬ್ರಹಾಮನೇ ಕಾಣಿಕೆಯನ್ನ ಕೊಟ್ಟ ಹಾಗಾಯಿತು. What is the author trying to tell to his original readers? ಈ ಪತ್ರಿಕೆಯ ಬರಹಗಾರನು ಆ ಪತ್ರಿಕೆಯನ್ನ ಮೂಲವಾಗಿ ಬರೆದ ಓದುಗರಿಗೆ ಏನನ್ನ ನಿರೂಪಿಸಲಿಕ್ಕೆ ಹೊರಟಿದ್ದಾನೆ? He is telling them and us also that we have more in Christ than they had in Judaism or in the Levitical priesthood. ಆತನು ನಮಗೂ ಮತ್ತು ಯಹೂದ್ಯರ ಈ ಓದುಗರಿಗೂ ಹೇಳುತ್ತಿರುವುದೇ ಅಂದರೆ ಯೇಸು ಕ್ರಿಸ್ತನಲ್ಲಿ ಮತ್ತು ಆತನಲ್ಲಿ ನಂಬಿಕೆ ಇಟ್ಟವರಾದಂತಹ ನಾವು ಆ ಯಹೂದ್ಯ ಮತದಲ್ಲಿ ಅವರಿಗೆ ಸಿಕ್ಕುತ್ತಿದ್ದ ಆಶೀರ್ವಾದಗಳಿಗಿಂತ ಹೆಚ್ಚಾದಂತಹ ಆಶೀರ್ವಾದಗಳನ್ನ ಹೊಂದಿದ್ದೇವೆ ಎಂಬುದನ್ನು ನಿರೂಪಿಸುತ್ತಿದ್ದಾನೆ. So the question is, why would they return to a religion and priesthood that is inferior to the priesthood of Christ? Would you please repeat, uncle? Why would these believers want to go back to Judaism and the Levitical priesthood when Christ's priesthood is superior? ಆತನು ಇಲ್ಲಿ ನಿರೂಪಿಸಲಿಕ್ಕೆ ಹೊರಟಿರುವ ಅಂಶವೇನೆಂದರೆ ಯೇಸು ಕ್ರಿಸ್ತನ ಆ ಯಾಜಕತ್ವ ಅದು ಲೇವಿಯ ಮತ್ತು ಅಬ್ರಹಾಮನ ಲೇವಿಯ ಯಾಜಕತ್ವಕ್ಕಿಂತಲೂ ಅದು ಶ್ರೇಷ್ಠವಾಗಿರುವ ಕಾರಣ ಅವರು ಮತ್ತೆ ಹಿಂತಿರುಗಿ ಯಾಕೆ ಯಹೂದ್ಯ ಮತಕ್ಕೆ ಹೋಗಲಿಕ್ಕೆ ಬಯಸುತ್ತಾರೆ ಎಂಬುದಾಗಿ ಪ್ರಶ್ನಿಸುತ್ತಿದ್ದಾನೆ. Christ's priesthood is the same kind as Melchizedek's.
ಯೇಸು ಕ್ರಿಸ್ತನ ಆ ಯಾಜಕತ್ವವು ಮೆಲ್ಕಿಜೆದೇಕನ ತರಹದ ಯಾಜಕತ್ವವೇ ಆಗಿದೆ. In other words, Abraham and Levi, the father of Aaron, acknowledged it. ಅದರ ಅರ್ಥ ಯೇಸು ಕ್ರಿಸ್ತನ ಯಾಜಕತ್ವವನ್ನ ಆ ಅಬ್ರಹಾಮನ ಸಂತತಿಯ ಮೆಲ್ಕಿಸೆದೇಕನ ತರಹದಿ ಎಂದು ಅಬ್ರಹಾಮು ಲೇವಿಯು ಗುರುತಿಸಿಕೊಂಡ್ರು. Abraham and Levi acknowledged that Melchizedek priesthood is greater than their own Levitical. ಅದರ ಅರ್ಥ ಅಬ್ರಹಾಮನು ಮತ್ತು ಲೇವಿಯರು ಯೇಸು ಕ್ರಿಸ್ತನ ಯಾಜಕತ್ವವು ತಮ್ಮ ಯಾಜಕತ್ವಕ್ಕಿಂತಲೂ ಶ್ರೇಷ್ಠವಾದದ್ದು ಎಂಬುದನ್ನ ಈ ಮೆಲ್ಕಿಜೆದೇಕನಿಗೆ ಆ ದಶಮ ಭಾಗವನ್ನು ಕಾಣಿಕೆಯಾಗಿ ಕೊಡುವುದರ ಮೂಲಕ ಒಪ್ಪಿಕೊಳ್ಳುತ್ತಿದ್ದಾರೆ. Now let's read verse 11 to 19. 11ರಿಂದ 19ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಇಸ್ರಾಯೇಲರಿಗೆ ಉಂಟಾದ ಧರ್ಮಶಾಸ್ತ್ರವು ಲೇವಿಕ ಯಾಜಕತ್ವದ ಮೇಲೆಯೇ ಆಧಾರಗೊಂಡಿದೆಯಷ್ಟೇ. ಆ ಯಾಜಕತ್ವದಿಂದ ಸಂಪೂರ್ಣ ಸಿದ್ಧಿ ಉಂಟಾಗಿದ್ದರೆ ಆರೋನನ ತರಹದವನಾಗಿರದೆ ಮೆಲ್ಕಿಜೆದೇಕನ ತರಹದ ಬೇರೊಬ್ಬ ಯಾಜಕನು ಬರುವುದಕ್ಕೆ ಅವಶ್ಯವೇನಿತ್ತು? ಯಾಜಕತ್ವವು ಬೇರೆಯಾದರೆ ಧರ್ಮಶಾಸ್ತ್ರವೂ ಕೂಡ ಬೇರೆಯಾಗುವುದು ಅಗತ್ಯ. ಮೇಲ್ಕಂಡ ಮಾತು ಯಾವಾತನ ವಿಷಯದಲ್ಲಿ ಹೇಳದೆಯೋ ಆತನು ಬೇರೊಂದು ಕುಲದಲ್ಲಿ ಹುಟ್ಟಿದವನು, ಆ ಕುಲದವರಲ್ಲಿ ಒಬ್ಬರೂ ಯಜ್ಞವೇದಿಯ ಬಳಿಯಲ್ಲಿ ಸೇವೆ ಮಾಡಿದ್ದಿಲ್ಲ. ನಮ್ಮ ಕರ್ತನು ಯಹೂದ ಕುಲದಲ್ಲಿ ಜನಿಸಿದವನೆಂಬುದು ಪ್ರಸಿದ್ಧವಾಗಿದೆ ಅಷ್ಟೇ. ಈ ಕುಲದ ವಿಷಯದಲ್ಲಿ ಮೋಶೆಯು ಯಾಜಕರ ಸಂಬಂಧವಾಗಿ ಒಂದು ಮಾತನ್ನಾದರೂ ಹೇಳಲಿಲ್ಲ. ಇದಲ್ಲದೆ ಬೇರೊಬ್ಬ ಯಾಜಕನು ಶರೀರ ಧರ್ಮ ವಿಷಯವಾದ ನಿಯಮದ ಪ್ರಕಾರವಾಗಿರದೆ ಮೆಲ್ಕಿಜೆದೇಕನ ಸಾದೃಶ್ಯದಲ್ಲಿ ನಿರ್ಲಯವಾದ ಜೀವದ ಶಕ್ತಿಯುಳ್ಳವನಾಗಿದ್ದು ಬರಬೇಕಾದದರಿಂದ ನಮ್ಮ ಸಿದ್ಧಾಂತ ಮತ್ತೂ ಸ್ಪಷ್ಟವಾಯಿತು. ಆತನ ವಿಷಯದಲ್ಲಿ ನೀನು ಸದಾಕಾಲವೂ ಮೆಲ್ಕಿಜೆದೇಕನ ತರಹದ ಯಾಜಕನಾಗಿದ್ದಿ ಎಂದು ಹೇಳಿಯದೇ ಅಲ್ಲ. ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತಾರದೆ ಇರುವುದರಿಂದ ಮೊದಲಿದ್ದ ನಿಯಮವು ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದ್ದು ರದ್ದಾಗಿ ಹೋಯಿತು. ಅದಕ್ಕೆ ಬದಲಾಗಿ ಉತ್ತಮವಾಗಿರುವ ಒಂದು ನಿರೀಕ್ಷಾಧಾರವು ಪ್ರಾಬಲ್ಯಕ್ಕೆ ಬಂತು. ಈ ನಿರೀಕ್ಷಾಧಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವಂತದ್ದು. Let's read 20 and 21 also. 20-21ನೇ ವಚನವನ್ನು ಕೂಡ ಓದಿಕೊಳ್ಳೋಣ. ಇದಲ್ಲದೆ ಲೇವಿಯರು ಆಣೆ ಇಲ್ಲದೆ ಯಾಜಕರಾದರು. ಆತನಾದರೂ ಆಣೆಯೊಡನೆ ಯಾಜಕನಾಗಿ ಮಾಡಲ್ಪಟ್ಟನು. ದೇವರು ಆತನಿಗೆ ನೀನು ಸದಾಕಾಲವೂ ಯಾಜಕನಾಗಿದ್ದಿ ಎಂದು ಕರ್ತನೆಂಬ ನಾನು ಆಣೆಯಿಟ್ಟು ನುಡಿದೆನು, ಪಶ್ಚಾತ್ತಾಪ ಪಡುವುದಿಲ್ಲ ಎಂಬುದಾಗಿ ಹೇಳಿದನಲ್ಲ. Now the author continues his discussion of Melchizedek. ಈ ಪತ್ರಿಕೆಯ ಬರಹಗಾರನು ಮೆಲ್ಕಿಜೆದೇಕನ ತನ್ನ ವಾದವನ್ನ ಮುಂದುವರಿಸುತ್ತಾನೆ. But he changes the text from Genesis 14 to Psalm 110. ಆದರೆ ಆತನು ಆದಿಕಾಂಡ 14ನೇ ಅಧ್ಯಾಯದಿಂದ ತನ್ನ ಗಮನವನ್ನ ಕೀರ್ತನೆ 110ನೇ ಅಧ್ಯಾಯದ ಕಡೆಗೆ ತಿರುಗಿಸುತ್ತಾನೆ. This is the two main passages in the Old Testament, a historic account in Genesis 14, a prophetic account in Psalm 110. ಈ ಎರಡು ಚಾರಿತ್ರಿಕವಾದಂತಹ ಅಧ್ಯಾಯಗಳಾಗಿವೆ. ಇಲ್ಲಿ ಚಾರಿತ್ರಿಕವಾದಂತಹ ಒಂದು ಅಧ್ಯಾಯವಾಗಿ ಆದಿಕಾಂಡ 14ನೇ ಅಧ್ಯಾಯವಾಗಿದ್ದರೆ ಒಂದು ಪ್ರವಾದನಾತ್ಮಕವಾದಂತಹ ಅಧ್ಯಾಯವಾದಂತಹ ಕೀರ್ತನೆ 110ನೇ ಅಧ್ಯಾಯವಾಗಿದೆ. Psalm 110, it is written by King David. 110ನೇ ಕೀರ್ತನೆ ಅರಸನಾದಂತಹ ದಾವೀದನಿಂದ ಬರೆಯಲ್ಪಟ್ಟದ್ದು. See, the readers of this epistle could have thought that since Aaronic priesthood came after Melchizedek's time, the Aaronic Levitical priesthood bypassed or removed Melchizedek's priesthood. They could have thought like that. ಈ ಪತ್ರಿಕೆಯ ಓದುಗರು ಅವರು ಲೇವಿಯ ಯಾಜಕತ್ವವು ಅಥವಾ ಆರೋನನ ಮೂಲಕ ಬಂದಂತಹ ಯಾಜಕತ್ವವು ಅದು ಮೆಲ್ಕಿಜೆದೇಕನ ಕಾಲವಾದ ನಂತರ ಲೇವಿಯನು ಹುಟ್ಟಿ ಬಂದ ಕಾರಣ ಅದು ಮೆಲ್ಕಿಜೆದೇಕನ ಯಾಜಕತ್ವವನ್ನ ಸೆಡ್ಡು ಹೊಡೆದು ಅಥವಾ ಹಿಂದಿಕ್ಕಿ
ಲೇವಿಯ ಯಾಜಕತ್ವವೇ ಶ್ರೇಷ್ಠ ಇರಬಹುದು ಎಂಬುದಾಗಿ ಯಹೂದ್ಯರು ನೆನೆಸುತ್ತಿದ್ದರು. Thank you. But now he is quoting from Psalm 110, which David wrote 400 years later. ಆದರೆ ಈಗ ಪತ್ರಿಕೆಯ ಬರಹಗಾರನು 110ನೇ ಕೀರ್ತನೆಯನ್ನ ನಮ್ಮ ಗಮನವನ್ನ ಸೆಳೆಯುವವನಾಗಿದ್ದಾನೆ. ಈ 110ನೇ ಕೀರ್ತನೆಯನ್ನ ಮೆಲ್ಕಿಜೆದೇಕನ ಕಾಲವಾದ 400 ವರ್ಷಗಳ ನಂತರ ಅರಸನಾದ ದಾವೀದನು ಈ ಕೀರ್ತನೆಯನ್ನು ಬರೆದಿದ್ದಾನೆ. The Aaronic priesthood came 600 years after Melchizedek's. ಮೆಲ್ಕಿಜೆದೇಕನ ಕಾಲವಾದ 600 ವರ್ಷಗಳ ನಂತರ ಲೇವಿಯ ಯಾಜಕತ್ವವು ಅದು ಆರೋನನ ಮೂಲಕ ಬಂತು. But now 400 years later, through David, God is prophetically showing the greatness of Melchizedek priesthood, similar to our Lord Jesus Christ. ಆದರೆ ಈಗ ಆರೋನನ ಕಾಲವಾದ 400 ವರ್ಷಗಳ ನಂತರ ಬಂದಂತಹ ದಾವೀದನು ಪ್ರವಾದನ ರೂಪಕವಾಗಿ 110ನೇ ಕೀರ್ತನೆಯನ್ನ ಬರೆದಿದ್ದಾನೆ. ಆ 110ನೇ ಕೀರ್ತನೆಯಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಯಾಜಕತ್ವವು ಅದು ಮೆಲ್ಕಿಜೆದೇಕನ ಯಾಜಕತ್ವಕ್ಕಿಂತಲೂ ಶ್ರೇಷ್ಠವಾದದ್ದು ಎಂಬುದಾಗಿ ಅರಸನಾದಂತ ದಾವೀದನೇ ಇಲ್ಲಿ ನಿರೂಪಿಸುತ್ತಿದ್ದಾನೆ. Aaronic priesthood did not bring in perfection. ಆರೋನನ ಮೂಲಕ ಬಂದಂತಹ ಯಾಜಕತ್ವವು ಅದು ಪರಿಪೂರ್ಣತೆಯನ್ನ ತಂದುಕೊಡಲಿಲ್ಲ. If so, if it could have brought perfection, why God is speaking about another order of priesthood? ಒಂದು ವೇಳೆ ಆರೋನನ ಯಾಜಕತ್ವವೇ ಅದು ಪರಿಪೂರ್ಣತೆ ಉಳ್ಳದ್ದಾಗಿದ್ದರೆ ಯಾಕೆ ದೇವರು ದಾವೀದನ ಮೂಲಕ ಇನ್ನೊಂದು ಯಾಜಕತ್ವದ ಕುರಿತಾಗಿ ಮಾತನಾಡಬೇಕಾಗಿತ್ತು? This priesthood is the coming priesthood of the Lord Jesus Christ, the Son of God. ಈ ಒಂದು ಯಾಜಕತ್ವವು ಮುಂದೆ ಬರಲಿಕ್ಕಿರುವಂತಹ ದೇವಕುಮಾರನಾದಂತಹ ಯೇಸು ಕ್ರಿಸ್ತನ ಮೂಲಕ ಬರಬೇಕಾಗಿದ್ದಂತಹ ಯಾಜಕತ್ವವಾಗಿತ್ತು. The difference is, through this priest, the Lord Jesus Christ, they can draw near to God. Verse 19. ಆರೋನನ ಯಾಜಕತ್ವಕ್ಕೂ ಯೇಸು ಕ್ರಿಸ್ತನ ಯಾಜಕತ್ವಕ್ಕೂ ಇರುವ ವ್ಯತ್ಯಾಸವೇನೆಂದರೆ, ಈ ಯೇಸು ಕ್ರಿಸ್ತನ ಯಾಜಕತ್ವದ ಮೂಲಕ ಜನರು ಅಥವಾ ಯಹೂದ್ಯರು ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯವಿತ್ತು. ಅದು 19ನೇ ವಚನದಲ್ಲಿ ನಾವು ಓದುತ್ತೇವೆ. It was never possible under the Levitical or Aaronic priesthood. ಇದು ಲೇವಿಯ ಅಥವಾ ಆರೋನನ ಯಾಜಕತ್ವದ ಮೂಲಕ ಅಸಾಧ್ಯವಾದಂತ ಕಾರ್ಯವಾಗಿತ್ತು. The priesthood of Melchizedek priesthood fulfilled in the Lord Jesus Christ is better, as we read in verse 22. ನಾವು 22ನೇ ವಚನದಲ್ಲಿ ಓದುವ ಪ್ರಕಾರ ಮೆಲ್ಕಿಜೆದೇಕನ ಯಾಜಕತ್ವದ ರೀತಿಯಾದಂತಹ ಯೇಸು ಕ್ರಿಸ್ತನ ಯಾಜಕತ್ವವು ಈ ಒಂದು ಕಾರ್ಯವನ್ನ ನೆರವೇರಿಸುವುದಾಗಿತ್ತು ಮತ್ತು ಅದು ಶ್ರೇಷ್ಠವಾಗಿದೆ. Uncle, you are muted, uncle. The Aaronic priesthood failed to bring people into the presence of God. ಆರೋನನ ಮೂಲಕ ಬಂದಂತ ಯಾಜಕತ್ವವು ಅದು ದೇವರ ಸನ್ನಿಧಿಗೆ ಮಾನವರನ್ನ ಅಥವಾ ಮನುಷ್ಯರನ್ನ ಸೇರಿಸುವುದರಲ್ಲಿ ಸೋತು ಹೋಯಿತು. That's because of sin. ಯಾಕಂದರೆ ಪಾಪದ ನಿಮಿತ್ತ. But in Christ as our great high priest, the sin question is removed. There is forgiveness through his shed blood on the cross. So now we have an access to the very presence of God through the Melchizedek priesthood of the Lord Jesus Christ. ಆದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಮಹಾ ಯಾಜಕತ್ವದ ಮೂಲಕ ಪಾಪವೆಂಬಂತಹ ಅಡ್ಡಗೋಡೆಯು ಅದು ತೆಗೆದು ಹಾಕಲ್ಪಟ್ಟಿತು. ಯಾಕಂದರೆ ಆತನೇ ಶಿಲುಬೆ ಮೇಲೆ ಆ ಪಾಪದ ಸಂಬಳವನ್ನ ಹೊತ್ತು ತೀರಿಸಿದ ಕಾರಣ ಈಗ ಮಾನವರು ಆ ಪಾಪದ ಭಯವಿಲ್ಲದವರಾಗಿ ದೇವರ ಸನ್ನಿಧಿಗೆ ನೇರವಾಗಿ ಪ್ರವೇಶಿಸಲಿಕ್ಕೆ ಸಾಧ್ಯವಾಗಿದೆ. The Levitical priesthood is set aside. That means the Mosaic law also set aside. ಈಗ ಲೇವಿಯ ಯಾಜಕತ್ವವು ಅದು ಪಕ್ಕಕ್ಕೆ ಇಡಲ್ಪಟ್ಟಿದೆ ಅಥವಾ ಮೋಶೆಯ ಧರ್ಮಶಾಸ್ತ್ರವು ಕೂಡ ಅದು ಪಕ್ಕಕ್ಕೆ ಇಡಲ್ಪಟ್ಟಿದೆ.
The Lord Jesus Christ came from the tribe of Judah, not from Levi. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಯಹೂದ ಕುಲದಲ್ಲಿ ಬಂದಂತವನು, ಲೇವಿಯ ಕುಲದಿಂದ ಬರಲಿಲ್ಲ. No man from the tribe of Judah was ever in the priesthood. ಯೂದ ಕುಲದಿಂದ ಬಂದಂತಹ ಯಾವ ವ್ಯಕ್ತಿಯೂ ಕೂಡ ಎಂದಿಗೂ ಯಾಜಕ ಸೇವೆಯನ್ನು ಮಾಡಿರುವುದನ್ನು ನಾವು ನೋಡುವುದಿಲ್ಲ. So Jesus, as a non-Levite, has been appointed as a priest. It proves that the law has been set aside. ಆದ್ದರಿಂದ ಲೇವಿಯ ಸಂತಾನದಿಂದ ಬರದಂತಹ ಯೇಸು ಕ್ರಿಸ್ತನು ಈಗ ಆತನು ಯಾಜಕನಾಗಿ ನೇಮಿಸಲ್ಪಟ್ಟಿರುವುದರಿಂದ ಅದರ ಅರ್ಥವೇನಾಯಿತೆಂದರೆ ಧರ್ಮಶಾಸ್ತ್ರವನ್ನ ಅಥವಾ ಲೇವಿಯ ಯಾಜಕತ್ವವನ್ನ ಆತನು ಬದಿಗಿಟ್ಟನು. Christ did not become a priest as the earthly priest of the Levites. ಲೇವಿಯ ಕುಲದಿಂದ ಬಂದಂತಹ ಯಾಜಕರ ರೀತಿಯಲ್ಲಿ ಯೇಸು ಕ್ರಿಸ್ತನು ಭೂಲೋಕದ ಯಾಜಕನಾಗಲಿಲ್ಲ. When a Levite Aaronic priest was ordained, they had to wear special garments. They had to be anointed with oil. They had to apply blood on their right ear, right thumb, and the right big toe. This had to happen. ಲೇವಿಯ ಕುಲದಿಂದ ಆರೋನನ ಸಂತಾನದಲ್ಲಿ ಬಂದಂತಹ ಯಾಜಕರು ಅವರು ಯಾಜಕ ಸೇವೆಗೆ ನೇಮಿಸಲ್ಪಡುವಾಗ ಅವರಿಗೆ ಯಾಜಕರ ವಸ್ತ್ರವು ತೊಡಿಸಲ್ಪಡಬೇಕಾಗಿತ್ತು, ಅವರಿಗೆ ತೈಲದ ಅಭಿಷೇಕವಾಗಬೇಕಾಗಿತ್ತು ಮತ್ತು ಅವರ ಬಲ ಕಿವಿಯ ತುದಿಗೆ ಮತ್ತು ಬಲ ಹೆಬ್ಬೆರಳಿಗೆ ಮತ್ತು ಬಲ ಕಾಲ್ಬೆರಳಿಗೆ ರಕ್ತವು ಹಚ್ಚಲ್ಪಡಬೇಕಾಗಿತ್ತು. These were all external things, and Christ did not have to do that. ಇವೆಲ್ಲ ಬಾಹ್ಯ ಸಂಗತಿಗಳಾಗಿದ್ದವು, ಯಾಜಕ ಸೇವೆ ಮಾಡುವವರು ಮಾಡಬೇಕಾಗಿದ್ದಂತಹ ಬಾಹ್ಯ ಸಂಗತಿಗಳು. So in closing today, let us see Christ's priesthood is internal and personal. ಆದ್ದರಿಂದ ನನ್ನ ಮಾತನ್ನ ಮುಗಿಸುವಾಗ ನಾನು ಈ ದಿನ ಹೇಳಲಿಕ್ಕೆ ಇಷ್ಟಪಡುತ್ತೇನೆ, ಯೇಸು ಕ್ರಿಸ್ತನ ಯಾಜಕತ್ವವು ಅದು ಆಂತರ್ಯದ ಯಾಜಕತ್ವವಾಗಿತ್ತು, ಅದು ವೈಯಕ್ತಿಕವಾದಂತ ಯಾಜಕತ್ವವಾಗಿದೆ. It is because of the power of an endless life. ಯಾಕಂದರೆ ಅದು ಆತನ ನಿತ್ಯ ಜೀವದ ಶಕ್ತಿಯಲ್ಲಿ ಇರುವ ಆ ಬಲದಿಂದ ಮಾಡುವಂತ ಯಾಜಕ ಸೇವೆ ಆಗಿದೆ. Because he is divine, he is the Son of God, death could not destroy him. It is based on his resurrection. He lives forever. ಯಾಕಂದರೆ ಆತನ ಯಾಜಕ ಸೇವೆಯು ಅದು ಯಾವುದರ ಮೇಲೆ ಸ್ಥಾಪಿಸಲ್ಪಟ್ಟಿದೆ ಎಂದರೆ ಆತನು ದೈವಿಕ ಮನುಷ್ಯನಾಗಿದ್ದನು ಮತ್ತು ದೇವಕುಮಾರನಾಗಿದ್ದನು ಮತ್ತು ಆತನು ನಿತ್ಯಕ್ಕೂ ಜೀವಿಸುವವನಾಗಿರುವುದರಿಂದ ಆತನ ಯಾಜಕ ಸೇವೆಗೆ ಅಂತ್ಯವಾಗಲಿ ನಾಶವಾಗಲಿ ಇಲ್ಲ. In verse 17, the author adds the oath of God. God himself said, "You are a priest forever in the order of Melchizedek." 12ನೇ ವಚನಕ್ಕೆ ಬರುವಾಗ ಅಲ್ಲಿ ಪತ್ರಿಕೆಯ ಬರಹಗಾರನು ನಮ್ಮ ತಂದೆಯಾದಂಥ ದೇವರು ತಾನೇ ಆತನು ಆಣೆ ಇಟ್ಟು ನೀನು ಮೆಲ್ಕಿಜೆದೇಕನ ತರಹದ ಯಾಜಕನು ಎಂಬುದಾಗಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ನುಡಿದಿರುವುದನ್ನ ತಿಳಿಸುತ್ತಾನೆ. He is a priest forever. ಆತನು ನಿರಂತರಕ್ಕೂ ಇರುವ ಯಾಜಕನಾಗಿದ್ದಾನೆ. The Levitical priesthood was temporary. ಲೇವಿಯ ಸಂತಾನದಲ್ಲಿ ಆರೋನನ ಮೂಲಕ ಬಂದಂತಹ ಯಾಜಕತ್ವವು ಅದು ತಾತ್ಕಾಲಿಕವಾದಂಥದ್ದು. All those priests had to die. ಆ ಯಾಜಕರೆಲ್ಲರೂ ಅವರು ಸತ್ತು ಹೋದಂತವರು. But Christ's priesthood remains because though he died, he lives forever. ಆದರೆ ಯೇಸು ಕ್ರಿಸ್ತನ ಯಾಜಕತ್ವ ಅದು ನಿರಂತರವಾಗಿ ಇರುವಂತದ್ದು, ಯಾಕಂದರೆ ಆತನು ಸತ್ತವನಾದರೂ ಕೂಡ ಈಗ ನಿರಂತರಕ್ಕೂ ಜೀವಿಸುವವನಾಗಿದ್ದಾನೆ. One more statement before I close. ನಾನು ಮುಗಿಸುವುದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸುತ್ತೇನೆ. Why then God gave this priesthood, Aaronic priesthood? ಹಾಗಾದ್ರೆ ಈ ಆರೋನನ ಮೂಲಕ ಬಂದಂತಹ ಯಾಜಕ ಸೇವೆಯನ್ನ ಏಕೆ ದೇವರು ನೇಮಿಸಿದರು? Because it was given by God. ಹೌದು, ಅದು ದೇವರಿಂದಲೇ ಕೊಡಲ್ಪಟ್ಟದ್ದು. So there was nothing wrong with that. ಅದರಲ್ಲಿ ಯಾವ ತಪ್ಪು ಇರಲಿಲ್ಲ. But it was preparatory. It was temporal until the coming of the ideal priest in the Lord Jesus Christ. ಆದರೆ ಆ ಯಾಜಕ ಸೇವೆಯು ಅದು ಆರೋನನ ಮೂಲಕ ಬಂದಂತ ಯಾಜಕ ಸೇವೆ ಅದು ತಾತ್ಕಾಲಿಕವಾದದ್ದು
ಮತ್ತು ಯೇಸು ಕ್ರಿಸ್ತನ ಶಾಶ್ವತವಾದಂತಹ ಯಾಜಕ ಸೇವೆಗೆ ಅದು ನಿಯೋಜನೆ ಅಥವಾ ಸಿದ್ಧತೆ ಮಾಡಲಿಕ್ಕೆ ನೇಮಿಸಲ್ಪಟ್ಟಂತ ಯಾಜಕ ಸೇವೆ ಆಗಿತ್ತು. So when Christ came, he is the priest forever in the order of Melchizedek. ಆದ್ದರಿಂದ ಯೇಸು ಕ್ರಿಸ್ತನು ಬಂದಾಗ ಮೆಲ್ಕಿಜೆದೇಕನ ತರಹದ ನಿರಂತರವಾದ ಯಾಜಕನು ಆತನಾದನು. The Old Testament priesthood kept people away, but the Lord Jesus Christ, because he removed our sin, which kept men and women away from God's presence, now we have access to the very presence of God. ಹಳೆಯ ಒಡಂಬಡಿಕೆಯ ಯಾಜಕ ಸೇವೆಯು ಅದು ಮನುಷ್ಯರನ್ನ ದೇವರ ಸನ್ನಿಧಿಯಿಂದ ದೂರ ಇಟ್ಟಿತ್ತು. ಆದರೆ ಯೇಸು ಕ್ರಿಸ್ತನ ಮೂಲಕ ಬಂದಂತಹ ಯಾಜಕ ಸೇವೆಯು ಅದು ಪಾಪವೆಂಬಂತಹ ಅಡ್ಡಗೋಡೆಯನ್ನ ತೆಗೆದು ಹಾಕುವುದಾಗಿ ಯೇಸು ಕ್ರಿಸ್ತನ ಮೂಲಕ ನಾವು ದೇವರ ಸನ್ನಿಧಿಗೆ, ದೇವರ ಸಮಕ್ಷಮಕ್ಕೆ ನೇರವಾಗಿ ಪ್ರವೇಶಿಸುವ ಹಾಗೆ ಅವಕಾಶ ಮಾಡಿಕೊಟ್ಟಿತು. What a privileged people we are to be the New Testament believers. ಎಂತಹ ಸೌಭಾಗ್ಯವಂತ ಜನರು ನಾವು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾಗಿರುವ ಕಾರಣ. Lord willing, we'll continue next week. ದೇವರ ಚಿತ್ತವಿರುವುದಾದರೆ ನಾವು ಮುಂದಿನ ವಾರ ಈ ಅಧ್ಯಯನವನ್ನು ಮುಂದುವರಿಸೋಣ.